ಇವತ್ತು ಬೆಳಿಗ್ಗೆ ನಾವು ಕರುಣಾಜಿಯವರ ಪ್ರೇರಣೆಯ ಮಾತುಗಳನ್ನು ಕೇಳುವಾಗ ಒಂದು ವಿಚಾರ ಮನಸ್ಸಿನಲ್ಲಿ ಸುಳಿಯಿತು. ಅವರು ಹೇಳಿದಂತಹ ವಿಚಾರ ಯಾವುದಂದರೆ, ಇದುವರೆಗೂ ಏನು ನಾವು ಮಾಡ್ಕೊಂಡು ಬಂದಿದ್ದೇವೆ ಜ್ಞಾನ ಯೋಗ ಧಾರಣೆ ಸೇವೆಯಲ್ಲಿ, ಅದಕ್ಕಿಂತ ಹೊರತಾದ ಆಯಾಮಗಳನ್ನು ಯಾವುದು ಪ್ರಾಕ್ಟಿಕಲ್ ಆಗಿರಬೇಕು ಅಂತಹ ವಿಚಾರಗಳನ್ನು ನಾವು ಯೋಚನೆ ಮಾಡಬೇಕು ಅಂತ ಹೇಳಿದರು. ಯಾಕಂದರೆ ಪ್ರಪಂಚ ಬಹಳ ಬೇಗ ಅವನತಿಯ ಕಡೆ ಸಾಗ್ತಾ ಇದೆ ಅನ್ನುವ ವಿಷಯವನ್ನು ಅವರು ಹೇಳಿದರು. ಇರುವುದು ಎಷ್ಟು ಸಮಯ ಅಂತ ನಮಗೆ ಗೊತ್ತಿಲ್ಲ, ಆದರೆ ಇರುವಷ್ಟು ಸಮಯದಲ್ಲಿ ಎಷ್ಟು ಬೇಗ ನಾವು ಬದಲಾಗ್ತೀವಿ ಅನ್ನೋದು ಹೆಚ್ಚು ಮುಖ್ಯ ಅಂಶ ಆಗುತ್ತೆ. ಬದಲಾವಣೆ ಅಂದರೆ ಏನರ್ಥ? ಬ್ರಾಹ್ಮಣ ಜೀವನದಲ್ಲಿ ಬದಲಾವಣೆ ಅಂದರೆ ಏನರ್ಥ? ಬ್ರಾಹ್ಮಣ ಜೀವನದಲ್ಲಿ ಬದಲಾವಣೆ ಅಂದರೆ ವಿಕರ್ಮ ವಿನಾಶ ಮಾಡಿಕೊಳ್ಳೋದು. ಬಾಬಾರವರು 36ನೇ ಇಸ್ವಿಯಿಂದ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಮಕ್ಕಳೇ, ವಿಕರ್ಮ ವಿನಾಶ ಆಗದ ಹೊರತು ನಾವು ಮನೆಗೆ ಹೋಗ್ಲಿಕ್ಕಾಗಲ್ಲ. ವಿಕರ್ಮ ವಿನಾಶ ಮಾಡೋದಕ್ಕೆ ಬಾಬಾರವರು 3 ಹಂತಗಳನ್ನು ಹೇಳಿದ್ದಾರೆ. ಮೊದಲನೇದು, ಈ ಜನ್ಮದಲ್ಲಿ ನಾವು ಯಾವ ವಿಕರ್ಮಗಳನ್ನು ಮಾಡಿದ್ದೇವೆಯೋ, ಯಾವ್ಯಾವುದು ನಮಗೆ ನೆನಪಿದೆಯೋ ಅವುಗಳನ್ನು ಬಾಬಾರವ್ರಿಗೆ ತಿಳಿಸೋದು, ಮತ್ತು ತಿಳಿಸುವಿಕೆಯಲ್ಲಿ ಪ್ರಾಮಾಣಿಕತೆಯಿಂದ ತಿಳಿಸುವುದು, ಅಥವಾ ಬರೆದು ಹೇಳೋದು. ಬಾಬಾರವ್ರಿಗೆ ನಾವು ಜ್ಞಾನದಲ್ಲಿ ಇದ್ದಾಗೆ ಆಗಿರ್ಬೋದು, ಅಥವಾ ಜ್ಞಾನ ಪಡ್ಕೊಂಡ ಮೇಲೂ ಆಗಿರ್ಬೋದು. ಜ್ಞಾನ ಪಡ್ಕೊಂಡ ಮೇಲೂ ಕೂಡ ನಮ್ಮಿಂದ ವಿಕರ್ಮಗಳು ಆಗ್ತಾ ಇದ್ದಾವೆ ಅಂದರೆ ಏನರ್ಥ ಆಗುತ್ತೆ? ನಾವು ಒಂದು ಕಡೆ ಯೋಗ ಮಾಡ್ತಾಯಿದ್ದೀವಿ ವಿಕರ್ಮ ವಿನಾಶಕ್ಕೆ, ಇನ್ನೊಂದು ಕಡೆ ವಿಕರ್ಮಗಳನ್ನು ಮಾಡ್ತಾಯಿದ್ದೀವಿ ಅಂದರೆ ಬಾಬಾವ್ರು ಹೇಳ್ತಾರೆ, ನಿಮ್ಮ ಲೆಕ್ಕಾಚಾರ 10 ಪಟ್ಟು 100 ಪಟ್ಟು ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ತಿಳಿದು ಮಾಡ್ತಾಯಿದ್ದೀರಲ್ಲ. ಲೌಕಿಕ ನ್ಯಾಯಾಲಯದಲ್ಲಿ ಈ ವ್ಯವಸ್ಥೆ ಇಲ್ಲ. ತಿಳಿದು ಮಾಡುವ ತಪ್ಪಿಗಾಗಲಿ ಅಥವಾ ತಿಳಿಯದೇ ಮಾಡದೇ ತಪ್ಪಿಗಾಗಲಿ ಶಿಕ್ಷೆ ಒಂದೇ ಥರ, ಪರಿಸ್ಥಿತಿಗನುಗುಣವಾಗಿ. ಆದರೆ ಜ್ಞಾನ ಮಾರ್ಗದಲ್ಲಿ ಹಾಗಿಲ್ಲ. ಜ್ಞಾನ ಮಾರ್ಗದಲ್ಲಿ ತಿಳಿದು ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಹೆಚ್ಚು. ಅದಕ್ಕಾಗಿ ಇಲ್ಲಿ ನಾವು ಬಹಳ ಎಚ್ಚರವಾಗಿರಬೇಕು. ನನ್ನಿಂದ ಯಾವ್ಯಾವ ತಪ್ಪುಗಳಾಗ್ತಾ ಇದೆ ಇವತ್ತಿನವರೆಗೆ ಬಹುಶಃ ಮಾಡ್ತಾಯಿದ್ರೆ, ಯಾವುದೇ ರೀತಿಯಲ್ಲಾಗಲಿ ಅದನ್ನು ನಾವು ನಿಲ್ಲಿಸಬೇಕು. ಆದ್ದರಿಂದ ಮೊದಲನೇದು ಬಾಬಾರವ್ರಿಗೆ ತಿಳಿಸುವಂತಹ ವ್ಯವಸ್ಥೆ. ಬಾಬಾ ಹೇಳಿದರೆ, ನೀವು ನನಗೆ ಪ್ರಾಮಾಣಿಕವಾಗಿ ತಿಳಿಸಿದ್ದೆ ಆದರೆ ಅದರಲ್ಲಿ ಡಿಸ್ಕೌಂಟ್ ಎಷ್ಟು? 50% ಡಿಸ್ಕೌಂಟ್. ಸೊ ಇನ್ನು 50% ಉಳಿತಲ್ಲ. ಸೊ ಇನ್ನು 50% ನಾವು ಕಡಿಮೆ ಮಾಡಿಕೊಳ್ಬೇಕಂದ್ರೆ ಬಾಬಾರವರು 2ನೇ ಹಂತ ಹೇಳ್ತಾರೆ, ನೀವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಶ್ರೇಷ್ಠ ಕರ್ಮಗಳನ್ನು ಮಾಡಬೇಕು, ಸೇವೆ ಭಾಳ ಚೆನ್ನಾಗಿ ಮಾಡಬೇಕು.
ಯಾವುದರಿಂದ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ಆಶೀರ್ವಾದಗಳ ಬಲದಿಂದ ನೀವು ಬಹುಶಃ ಮಾಡಿರುವಂತಹ ವಿಕರ್ಮಗಳ ಹೊರೆ ಕಡಿಮೆ ಆಗುತ್ತೆ. ಮೌಂಟ್ ಅಬೂನಲ್ಲಿ ಬಹಳ ಹಿಂದೆ ಒಂದು ಸಾರಿ ಇದೇ ಥರ ಬಟ್ಟಿ ನಡೀತಾ ಇತ್ತು. ಪ್ರಕಾಶ್ ಮಣಿ ದಾದಿಯವರು ಕ್ಲಾಸ್ ಮಾಡಿದ್ರು. ಕ್ಲಾಸ್ ಎಲ್ಲ ಆದಮೇಲೆ ಪ್ರಶ್ನೋತ್ತರ ಕಾರ್ಯಕ್ರಮ ಇಟ್ಕೊಂಡಿದ್ರು. ಇದ್ದಿದ್ದು ಸಮರ್ಪಿತ ಸಹೋದರಿಯರ ಬಟ್ಟಿ ಕಾರ್ಯಕ್ರಮ. ಒಬ್ಬರು ಸಹೋದರಿ ಕೇಳಿದ್ರು, ದಾದಿ ನೀವು ಏನು ಪುರುಷಾರ್ಥ ಮಾಡ್ತಾಯಿದ್ದೀರ ಈಗ ಅಂತ ಕೇಳಿದ್ರು. ದಾದಿಯವರು ಅವತ್ತು ಪುರುಷಾರ್ಥದ ಬಗ್ಗೆನೇ ಮಾತಾಡ್ತಾಯಿದ್ರು. ಸೊ ಪ್ರಶ್ನೆ ಬಂತು, ದಾದಿ ನೀವು ಏನು ಪುರುಷಾರ್ಥ ಮಾಡ್ತಾಯಿದ್ದೀರ ಈಗ ಅಂತ ಕೇಳಿದ್ರು. ದಾದಿಯವರು ಹೇಳಿದ್ರು, ನನಗೆ ನಿಮ್ಮ ಹಾಗೆ ತುಂಬ ಹೊತ್ತು ಕೂತ್ಕೊಂಡೆಲ್ಲ ಯೋಗ ಮಾಡೋಕ್ಕೆ ಸಮಯ ಇಲ್ಲ. ಆದರೆ ಅಂತರಾಳದಲ್ಲಿ ನನಗೆ ಬಹಳಷ್ಟು ಉತ್ಸುಕತೆ ಇದೆ, ತುಂಬ ಕೂತ್ಕೊಂಡು ಯೋಗ ಮಾಡಬೇಕು ಅಂತ. ದಾದಿಗೆ ಕುಳಿತುಕೊಂಡು ಯೋಗ ಮಾಡೋದು ಅಂದರೆ ತುಂಬ ಇಷ್ಟ. ನೀವು ನೋಡಿರ್ಬೋದು ದಾದಿ ಹೇಗೆ ಕುಳಿತುಕೊಂಡು ಯೋಗ ಮಾಡ್ತಾಯಿದ್ರು ಅಂತ. ನೆಲದ ಮೇಲೆ ಕೂತ್ಕೊಂಡು ಅವ್ರು ಯೋಗ ಮಾಡ್ತಾಯಿದ್ರೆ ಸ್ಟ್ರೈಟಾಗಿ ಕುಳಿತುಕೊಳ್ಳೋರು ಮತ್ತು ಒಂದು ಚೂರು ಅಲ್ಗಾಡ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಯೋಗ ಮಾಡೋರು ದಾದಿಗೆ ಯೋಗ ಅಂದರೆ ಭಾಳ ಇಷ್ಟ ಇತ್ತು. ಸೊ ದಾದಿ ಹೇಳಿದ್ರು, ನನ್ನ ಪುರುಷಾರ್ಥ ಏನು ಅಂದರೆ, ನಾನು ಈ ಶರೀರವನ್ನು ಬಿಡುವ ವೇಳೆಗೆ ಎಲ್ಲರೂ ನನಗೆ ಆಶೀರ್ವಾದವನ್ನು ಕೊಡುವಂತಾದರೆ ಅದೇ ನನ್ನ ಭಾಳ ದೊಡ್ಡ ಪುರುಷಾರ್ಥ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದರು. ಕೊನೆಯವರೆಗೂ ದಾದಿಯವರು ಹಾಗೆ ಇದ್ದರು. ದಾದಿಯವರು 2007ರಲ್ಲಿ ಶರೀರ ಬಿಟ್ಟರು. ಶರೀರ ಬಿಟ್ಟ ಮೇಲೆ ಗುಲ್ಜಾರ್ ದಾದಿಯವರು ಬಾಬಾವರಿಂದ ಸಂದೇಶ ತಗೊಳ್ಳೋಕ್ಕೆ ವತನಕ್ಕೆ ಹೋದರು. ಗುಲ್ಜಾರ್ ದಾದಿಯವರು ಏನು ಹೇಳಿದರು ಅಂದರೆ, ಯಾವಾಗ ದಾದಿ ಬಾಬಾವ್ರ ಹತ್ರ ಹೋದರು, ಇಂದ್ರ ಸಭೆಗೆ ಹೋದರು, ಅಲ್ಲಿ ಅಡ್ವಾನ್ಸ್ ಪಾರ್ಟಿ ಅವರೆಲ್ಲರೂ ಇದ್ದರು, ಬಾಬಾರವರು ಇದ್ದರು, ಎಲ್ಲ ಹಿರಿಯ ದಾದಿಗಳು ಇದ್ದರು, ಮಮ್ಮಾರವರು ಇದ್ದರು ದಾದಿನ ಸ್ವಾಗತ ಮಾಡೋಕ್ಕೆ. ಅದರ ಜೊತೆಗೆ 5 ತತ್ವಗಳು ಇದ್ದವು. 5 ತತ್ವಗಳು ದಾದಿಯನ್ನು ಸ್ವಾಗತ ಮಾಡೋಕ್ಕೆ ಬಂದಿದ್ದು ಅಲ್ಲಿಗೆ ಅಂತ ದಾದಿಯವರು ಹೇಳ್ತಾರೆ. ಗುಲ್ಜಾರ್ ದಾದಿಯವರು ತಮ್ಮ ಅನುಭವದಲ್ಲಿ. ಯಾವ ಅನುಭವ? ಸಂದೇಶದ ಅನುಭವದಲ್ಲಿ. ಅಂದರೆ ದಾದಿಯವರು ತತ್ವಗಳಿಗೂ ಎಷ್ಟು ಸೇವೆ ಮಾಡಿದ್ರು ಅಂತ. 5 ತತ್ವಗಳಿಗೆ ಸೇವೆ ಮಾಡಬೇಕು ಅನ್ನುವುದು ಸೇವೆಯಲ್ಲಿ ಒಂದು ಭಾಗ. ಯಾಕೆಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥವು 5 ತತ್ವಗಳೇ. ಹಾಗೂ ಅಂತಿಮ ಸಮಯದಲ್ಲಿ ನಮಗೆ ವಿಘ್ನಗಳನ್ನು ತಂದೊಡ್ಡುವುದು, ಪರೀಕ್ಷೆಗಳನ್ನು ತಂದೊಡ್ಡುವುದು ಈ 5 ತತ್ವಗಳೇ. ಆದ್ದರಿಂದ ಅವುಗಳಿಗೆ ವಿಶೇಷವಾದಂತಹ ಸೇವೆ ಮಾಡಬೇಕು ಅನ್ನುವುದು ಬಾಬಾರವರ ನಿರೀಕ್ಷೆ ಹಾಗೂ ಅಪೇಕ್ಷೆ. ಸೊ ದಾದಿಯವರು ಅದನ್ನು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಪ್ರಕಾಶ್ ಮಣಿ ದಾದಿಯವರು ತತ್ವಗಳು ಅವರನ್ನು ಸ್ವಾಗತ ಮಾಡೋಕ್ಕೆ ನಿಂತಿದ್ದು ಅಂತ. ಮತ್ತು ಅವತ್ತು ಬಾಬಾರವರು ಯಜ್ಞದಲ್ಲಿ ಪ್ರಥಮ ಬಾರಿಗೆ ಯಾವುದೇ ಒಂದು ಆತ್ಮ ಶರೀರ ತ್ಯಾಗದ ನಂತರ ಎಲ್ಲಿ ಹುಟ್ಟುತ್ತಾರೆ ಅಂತ ಹೇಳಿದ್ದು, ಹೇಗೆ ಹುಟ್ಟುತ್ತಾರೆ ಅಂತ ಹೇಳಿದ್ದು, ಎಂಥವ್ರ ಮನೆಯಲ್ಲಿ ಹುಟ್ಟುತ್ತಾರೆ ಅಂತ ಹೇಳಿದ್ದು ಮೊದಲ ಬಾರಿಗೆ. ಮಮ್ಮಾರವರು ಹೋದಾಗಲೂ ಕೂಡ ಬಾಬಾರವರು ಏನನ್ನೂ ಹೇಳಿರಲಿಲ್ಲ. ಆದರೆ ಪ್ರಕಾಶ್ ಮಣಿಯವ್ರದ್ದು ದಾದಿಯವರು ಹೋದಾಗ ಎಂಥ ಕಡೆ ಹುಟ್ಟುತ್ತಾರೆ, ಏನು ಸೇವೆ ಮಾಡ್ತಾರೆ, ಅಡ್ವಾನ್ಸ್ ಪಾರ್ಟಿಯಲ್ಲಿ ಏನು ಸೇವೆ ಮಾಡ್ತಾರೆ, ನಿಮಗೆಲ್ಲಾದರೂ ಸಿಕ್ಕಿದ್ರೆ ಪುನಃ ಓದಿ. ತುಂಬ ಆಸಕ್ತಿದಾಯಕವಾದಂತಹ ಸಂದೇಶ ಅದು, ಬಾಬಾರವರು ಕೊಟ್ಟಿರುವಂಥ ಸಂದೇಶ.
ಸೊ ದಾದಿಯವರು ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕೆ ಬಹಳ ಗಮನ ಕೊಡ್ತಾಯಿದ್ರು. ಅವತ್ತು ಗುಲ್ಜಾರ್ ದಾದಿಯವರು ಹೇಳುವಾಗ ಪ್ರಕಾಶ್ ಮಾಣಿ ದಾದಿಯವರು ಅವರಲ್ಲಿ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ತಮ್ಮ ಕೈಗಳ ಮೂಲಕ ತೋರಿಸ್ತಾ ಇದ್ದರು, ಹೇಗೆ ನಾವೆಲ್ಲ ಒಂದು ಯಜ್ಞ ಎಷ್ಟು ಮುಖ್ಯ ಅನ್ನೋದನ್ನು ದಾದಿ ಪ್ರಕಾಶ್ ಮಣಿಯವರು ತೋರಿಸಿದ್ರು. ಅವತ್ತು ಸೂಚನೆ. ಆದ್ದರಿಂದ ಎರಡನೇ ಭಾಗ ನಾವು ವಿಕರ್ಮ ವಿನಾಶ ಮಾಡಿಕೊಳ್ಬೇಕು ಅನ್ನುವುದಾದರೆ ಬಹಳ ಮುಖ್ಯವಾಗಿ ಬೇಕಾದದ್ದು ಆಶೀರ್ವಾದ. ಆಶೀರ್ವಾದ ಅಲೌಕಿಕ ಪರಿವಾರಣೆ ಇರಬಹುದು, ಅಥವಾ ಲೌಕಿಕ ಪರಿವಾರಣೆ ಇರಬಹುದು, ಅಥವಾ 5 ತತ್ವಗಳೇ ಇರಬಹುದು. ಇವುಗಳಿಂದ ನಾವು ಆಶೀರ್ವಾದ ಪಡ್ಕೊಳ್ಬೇಕಾಗತ್ತೆ. ಎಷ್ಟು ಸೇವೆ ಮಾಡ್ತೇವೆಯೋ ಅಷ್ಟು ನಮ್ಮ ವಿಕರ್ಮದ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಮೂರನೇದು, ನಮ್ಮ ವಿಕರ್ಮ ವಿನಾಶ ಆಗಬೇಕು ಅಂದರೆ ಯೋಗ ಮಾಡಬೇಕು. ಯೋಗದಲ್ಲಿ 2 ಹಂತ ಇದೆ. ಒಂದು ಬಾಬಾರನ್ನು ನೆನಪು ಮಾಡೋದು, ಎರಡನೇದು ನಮ್ಮ 84 ಜನ್ಮಗಳನ್ನು ಸ್ಮೃತಿ ಮಾಡ್ಕೊಳ್ಳೋದು, ಚಕ್ರವನ್ನು ತಿರುಗಿಸೋದು. ಬಾಬಾರವರು ಹೇಳಿದ್ದಾರೆ, ನನ್ನನ್ನು ನೆನಪು ಮಾಡೋದ್ರಿಂದನೂ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ಹಾಗೆಯೇ ಚಕ್ರವನ್ನು ತಿರುಗಿಸೋದ್ರಿಂದನೂ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ ಅಂತ ಹೇಳಿದರು ಬಾಬಾರವರು. ಆದ್ದರಿಂದ ನಾವು ಬಹಳ ವೇಗದ ಗತಿಯಲ್ಲಿ ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಯಾಕೆ ಅಂದರೆ ನಮ್ಮ ಹೊರೆ ಕಡಿಮೆ ಆಗಬೇಕು, ನಾವು ಹಗುರ ಆಗಬೇಕು. ನಾವು ಹಗುರ ಆಗಿ ಮನೆಗೆ ಹೋಗಬೇಕಲ್ವ, ಮನೆಗೆ ಹೋಗುವ ಯಾವುದೇ ಹೊರೆ ಇಟ್ಕೊಂಡು ಹೋಗುವ ಹಾಗಿಲ್ವಲ್ಲ. ಆದ್ದರಿಂದ ಈ 3 ಹಂತಗಳಲ್ಲಿ ನಾವು ನಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಬೇಕು. ಅದಕ್ಕೆ ಎಷ್ಟು ಟೈಮ್ ಇದೆ ಅಂತ ನಮಗೆ ಗೊತ್ತಿಲ್ಲದೇ ಇರುವಂತಹ ಸಮಯದಲ್ಲಿ ನಾವು ವಿಕರ್ಮ ವಿನಾಶ ಮಾಡಿಕೊಂಡು ತಯಾರಾಗಬೇಕು. ಇವತ್ತು ಅಣ್ಣವ್ರು ಏನು ಹೇಳಿದರು, ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ, ಅದರಲ್ಲಿ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಯಾವ ಅಭ್ಯಾಸಗಳನ್ನು ನಾವು ಮಾಡಿದ್ರೆ ಬಹಳ ಬೇಗ ವಿಕರ್ಮ ವಿನಾಶ ಮಾಡ್ಕೋಬೋದು ಮತ್ತು ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಬೋದು, ಪರಿವರ್ತನೆ ಆಗ್ಬೋದು ಅಂತ. ಯಾಕೆಂದರೆ ನಮ್ಮ ಉದ್ದೇಶ ಹಗುರ ಆಗ್ಬೋದು. ಹಗುರವಾಗದೆ ಮನೆಗೆ ಹೋಗೋಂಗಿಲ್ಲ, ಹಗುರ ಆಗದೆ ಫರಿಷ್ಠೆ ಆಗೋಂಗಿಲ್ಲ, ಫರಿಷ್ಠೆ ಆಗದೆ ದೇವತೆ ಆಗೋಂಗಿಲ್ಲ. ಆದ್ದರಿಂದ 4 ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇ ಮಾತು ಯಾವುದು ಅಂದರೆ ದೇಹವನ್ನು ಮರೆಯೋದು. ಎರಡನೇ ಮಾತು ಸದಾ ವರ್ತಮಾನದಲ್ಲಿರುವಂತಹ ಅಭ್ಯಾಸ ಮಾಡೋದು. ಮೂರನೇ ಮಾತು ಯಾವುದೇ ಪರಿಸ್ಥಿತಿಯಲ್ಲೂ ಯೋಚಿಸದೇ ಇರುವಂತಹ ಅಭ್ಯಾಸ. 4ನೇ ಮಾತು ಸದಾ ಸಕಾರಾತ್ಮಕವಾದ ದೃಷ್ಟಿಕೋನ ಇಟ್ಕೊಳ್ಳೋದು. ಈ 4 ಮಾತುಗಳನ್ನು ನಾವು ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ. ಮೊದಲನೇದು ದೇಹವನ್ನು ಮರೆಯುವಂಥ ಅಭ್ಯಾಸ ಮಾಡೋದು. ನಾನು ಆತ್ಮ ಈ ಶರೀರಕ್ಕೆ ಸದಾಕಾಲ ಅಂಟಿಕೊಂಡಿರುವುದರಿಂದ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಈ ಬಿಡಿಸ್ಕೊಳ್ಳೋದು ಅಂದರೆ ಮರೆಯೋದು ಅಂತ ಅರ್ಥ. ಮರೆಯೋದು ಹೇಗೆ? ಅಂಟಿಕೊಂಡಿರೋದನ್ನು, ಸದಾಕಾಲ ಜೊತೆಯಲ್ಲಿರುವುದನ್ನು ಹೇಗೆ ಮರೆಯೋದು? ಬಾಬಾರವರು ಈ ಮರೆಯುವ ಅಭ್ಯಾಸದ ಬಗ್ಗೆ ಬಹಳ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಮರೆಯುವುದು ಅಂದರೆ ಏನು ಅಂದರೆ ಕಾಲಾತೀತವಾಗಿ ಹೋಗ್ಬಿಡೋದು. ಎಲ್ಲಿ ಟೈಮ್ ಆ್ಯಂಡ್ ಸ್ಪೇಸ್ ಇಲ್ಲವೋ ಅಲ್ಲಿಗೆ ಹೋಗೋದು ಶರೀರವನ್ನು ಮರೆಯುವುದು ಅಂದರೆ.
ಕಾಲದ ಬಗ್ಗೆ ಗಮನ ಇಲ್ಲ, ಸ್ಥಳದ ಬಗ್ಗೆ ನನಗೆ ಗಮನ ಇಲ್ಲ. ಆ ಹಂತದಲ್ಲಿ ನಾವು ಶರೀರವನ್ನು ಮರೆತಿದ್ದೇವೆ ಅಂತ ತಿಳ್ಕೊಳ್ಬೋದು. ಇದು ನಮಗೆ ಗೊತ್ತಿಲ್ಲದೆ ಆಗುವಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ನಮಗೆ ಎಷ್ಟು ದೀರ್ಘವಾಗಿರ್ತದೋ ಅಷ್ಟು ಬೇಗ ವಿಕರ್ಮ ವಿನಾಶ ಆಗುತ್ತೆ. ಯಾಕೆಂದರೆ ಈ ಅಭ್ಯಾಸದಲ್ಲಿ ನಾವು ನಮ್ಮ ಅಂತಿಮ ಸ್ಥಿತಿಯನ್ನು ಹತ್ತಿರ ತಗೊಂಡು ಹೋಗ್ತೀವಿ. ನಾವು ಅಂತಿಮ ಸ್ಥಿತಿಯಲ್ಲಿ ನಾವು ದೇಹವನ್ನು ಬಿಡಲೇಬೇಕು. ದೇಹವನ್ನು ಮರೆಯೋದಷ್ಟೇ ಅಲ್ಲ, ದೇಹವನ್ನು ಬಿಡಬೇಕು. ದೇಹವನ್ನು ಬಿಡುವ ಮೊದಲು ದೇಹವನ್ನು ಮರೆಯುವಂಥ ಅಭ್ಯಾಸ ಇದ್ದರೆ ದೇಹವನ್ನು ಬಿಡುವಾಗ ಸುಲಭ ಆಗುತ್ತೆ. ದೇಹವನ್ನು ಬಿಡುವುದು ಅಥವಾ ದೇಹವನ್ನು ಮರೆಯುವ ಹಂತಗಳು ಕೆಲವಾರು ಇವೆ. ಮೊದಲನೇದು ಪ್ರೀತಿಯಲ್ಲಿ ಮೈ ಮರೆಯೋದು. ಎರಡನೇದು ಪ್ರಾಪ್ತಿಯಲ್ಲಿ ದೇಹವನ್ನು ಮರೆಯೋದು. ಮೂರನೇದು ಅನುಭವಗಳಲ್ಲಿ ದೇಹವನ್ನು ಮರೆಯೋದು. ನಾಲ್ಕನೇದು ಸೇವೆ ಮಾಡೋದರಲ್ಲಿ ದೇಹವನ್ನು ಮರೆಯೋದು. ಐದನೇದು ನೋಟದಲ್ಲಿ ಮೈ ಮರೆಯೋದು. ನೋಟ ಅಥವಾ ದೃಶ್ಯವನ್ನು ಕಾಣೋದ್ರಲ್ಲಿ ಮೈ ಮರೆಯೋದು, ಶರೀರವನ್ನು ಮರೆಯೋದು. ಈಗ ಪ್ರೀತಿಯಲ್ಲಿ ಮೈ ಮರೆಯುವುದು ಏನು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯೋಗ ಮಾಡುವಾಗ ಬಾಬಾವ್ರ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗಬೇಕು. ಅನೇಕ ಸರಿ ಬಾಬಾರವರು ಸಭೆಯಲ್ಲಿ ಕೇಳ್ತಾರೆ, ಮಕ್ಕಳೇ ಶಿವಬಾಬಾ ಅಂದರೆ ನಿಮಗೆ ಎಷ್ಟು ಪ್ರೀತಿ ಇದೆ ಅಂತ. ಸೊ ಮಕ್ಕಳು ಕೈ ತೋರಿಸ್ತಾರೆ, ಇಷ್ಟಿದೆ ಬಾಬಾ, ಇಷ್ಟಿದೆ ಬಾಬಾ, ಇಷ್ಟಿದೆ ಬಾಬಾ ಅಂತ. ಪ್ರೀತಿಗೆ ಪ್ರಮಾಣ ಇಲ್ಲ, ಪ್ರೀತಿಗೆ ಹೃದಯವೇ ಪ್ರಮಾಣ. ನನ್ನ ಹೃದಯದಲ್ಲಿ ಬಾಬಾವ್ರ ಪ್ರೀತಿ ಎಷ್ಟಿದೆ ಅಂತ ಬಾಬಾವ್ರಿಗೆ ಮಾತ್ರ ಗೊತ್ತಿರುತ್ತೆ, ನನಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಬಾಬಾವ್ರ ಪ್ರೀತಿ ಎಲ್ಲ ಮಕ್ಕಳ ಮೇಲೆ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಬಾಬಾ ಹೇಳ್ತಾರೆ ಮೋರ್ ದೆನ್ 100%. ಸದಾಕಾಲ ಬಾಬಾವ್ರ ಪ್ರೀತಿ ಮಕ್ಕಳ ಮೇಲಿರೋದು, ಮಕ್ಕಳ ಪ್ರೀತಿ ಬಾಬಾವ್ರ ಮೇಲಿರೋದು 100% ಇರ್ಬೋದು. ಆದರೆ ಸದಾಕಾಲ 100% ಇರುತ್ತಾ ಅಲ್ವಾ? ಅದನ್ನು ನಾವು ಚೆಕ್ ಮಾಡಿಕೊಳ್ಬೇಕು. ಎಷ್ಟೋ ಬಾರಿ ಕೆಲವೊಮ್ಮೆ ನಾವು ಯೋಗ ಮಾಡುವಾಗ ಮೈ ಮರೆಯುವುದು ಉಂಟು. ಅಂದರೆ ಬಾಬಾವ್ರ ಪ್ರೀತಿಯಲ್ಲಿ ತಲ್ಲೀನರಾಗಿ ಶರೀರದ ಯಾವ ಭಾನವೂ ಇಲ್ಲದಂತಹ ಸ್ಥಿತಿಗೆ ಬರೋದಿದೆಯಲ್ಲ, ಅದು ಬಾಬಾವ್ರ ಜೊತೆ ಒಂದಾಗುವಂಥದ್ದು. ಬಾಬಾವ್ರ ಜೊತೆ ಪ್ರೀತಿಯಲ್ಲಿ ಒಂದಾಗೋದಿದೆಯಲ್ಲ, ಅದು ಆ ಸ್ಥಿತಿ ಪ್ರೀತಿಯ ಸ್ಥಿತಿ. ಅದಕ್ಕೆ ಯಾರಾದರೂ ನಮಗೆ ಬಹಳ ಪ್ರೀತಿ ಪಾತ್ರರು ಅಂದರೆ ನಾವು ಅವ್ರನ್ನ ಅಪ್ಕೋತೀವಲ್ವಾ, ಶೇಕ್ ಹ್ಯಾಂಡ್ ಮಾಡ್ತೀವಿ, ಅಪ್ಕೋತೀವಿ ಮತ್ತು ತುಂಬ ಪ್ರೀತಿ ತೋರಿಸ್ತೀವಿ. ಆ ಅಪ್ಪುಗೆಯಲ್ಲಿ ಪ್ರೀತಿ ಕಾಣ್ತದೆ ನಮಗೆ. ಹಾಗೆ ಬಾಬಾರವ್ರನ್ನ ನಾವು ಆಕಾರದಲ್ಲಿ ಅಪ್ಕೊಳ್ಳೋದಾಗಲಿ ಅಥವಾ ನನ್ನ ತಲೆ ಮೇಲೆ ಅವರ ಕೈಯನ್ನು ಅನುಭವ ಮಾಡೋದಾಗಲಿ ಅಥವಾ ಪರಂಧಾಮದಲ್ಲಿ ಅವರ ಪ್ರೀತಿಯನ್ನು ಅನುಭವ ಮಾಡೋದಾಗಲಿ, ಪ್ರೀತಿಯ ಕಿರಣಗಳನ್ನು ಅನುಭವ ಮಾಡೋದಾಗಲಿ, ಇವೆಲ್ಲವೂ ಪ್ರೀತಿಯ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗುವುದು ನಮ್ಮನ್ನು. ಆದ್ದರಿಂದ ಪ್ರೀತಿ ಅನ್ನುವುದು ಬಹಳ ಪ್ರಮುಖವಾದಂಥ ಅಂಶ ಈ ವಿಕರ್ಮ ವಿನಾಶದಲ್ಲಿ, ಯೋಗದಲ್ಲಿ. ಈ ಸಂಸ್ಥೆ ಹೇಗೆ ನಡೀತಾ ಇದೆ ಅಂದರೆ ಪ್ರೀತಿ ಆಧಾರದಿಂದಲೇ ನಡೀತಾ ಇರೋದು.
ಬಾಬಾರವ್ರನ್ನ ಹೇಗೆ ನಾವು ಇಷ್ಟಪಟ್ವಿ, ಬಾಬಾರವ್ರನ್ನ ಹೇಗೆ ನಂಬಿದ್ವಿ ನಾವು? ಯಾರೋ ಹೇಳಿದ್ರು ನಾವು ನಂಬಿಟ್ವಿ? ಇಲ್ಲ. ನಾವು ಯೋಗ ಮಾಡುವಾಗ ಬಾಬಾವರಲ್ಲಿ ಯಾವ ಪ್ರೀತಿಯನ್ನು ನಾವು ಕಂಡೆವು, ಯಾವ ಪ್ರೀತಿಯನ್ನು ನಾನು ಆತ್ಮ ಅನುಭವ ಮಾಡಿದೆ, ಆ ಪ್ರೀತಿಯ ಆಧಾರದಿಂದನೇ ನಾವುಗಳೆಲ್ಲ ಇಲ್ಲಿ ಬಂದಿರೋದು. ಮತ್ತು ಇವತ್ತಿಗೂ ಕೂಡ ಪ್ರೀತಿಯ ಆಧಾರದಿಂದನೇ ಯಜ್ಞ ನಡೀತಾ ಇರೋದು. ಬೇರೆ ಯಾವುದೇ ಪ್ರಮಾಣ ಇಲ್ಲ ಇದಕ್ಕೆ. ಆದ್ದರಿಂದ ಪ್ರೀತಿಯಲ್ಲಿ ಶರೀರವನ್ನು ಮರೆಯುವುದು ಬೇರೆ ಎಲ್ಲ ಪ್ರಕ್ರಿಯೆಗಳಿಗಿಂತ ಬಹಳ ಸುಲಭ. ಆದರೆ ಸದಾಕಾಲ ಯೋಗಕ್ಕೆ ಕೂತ್ಕೊಂಡಾಗ ನನ್ನಲ್ಲಿ ಅಷ್ಟು ಪ್ರೀತಿಯ ಉತ್ಪಾದನೆ ಆಗ್ತದಾ? ಇದನ್ನು ನಾವು ಚೆಕ್ ಮಾಡ್ಕೋಬೇಕು. ಎರಡನೇದು ಪ್ರಾಪ್ತಿಯಲ್ಲಿ ಮೈ ಮರೆಯುವುದು. ಬಾಬಾರವ್ರನ್ನ ನಾವು ಸಿಕ್ಕ ಮೇಲೆ, ಬಾಬಾರವರು ನಮಗೆ ಸಿಕ್ಕ ಮೇಲೆ ನಮಗೆ ಏನೆಲ್ಲ ಪ್ರಾಪ್ತಿಗಳಾಗ್ಬಿಟ್ಟಿವೆ. ಬಾಬಾರವರು ಅನೇಕ ಬಾರಿ ಹೇಳ್ತಾರೆ, ನೀವು ಯಾವ್ಯಾವ ಪ್ರಾಪ್ತಿಯನ್ನು ಗಳಿಸ್ಕೊಂಡಿದ್ದೀರಿ ಮಕ್ಕಳೇ, ನಿಮಗೆ ಗೊತ್ತಿದೆಯಾ ಅಂತ. ಎಷ್ಟೆಲ್ಲ ಪ್ರಾಪ್ತಿಗಳು ನಮಗೆ ಬಾಬಾವರಿಂದ ದಕ್ಕಿವೆ. ಈಗಷ್ಟೇ ಅಲ್ಲ, ಬಾಬಾರವರು ಸಿಕ್ಕಿರೋದ್ರಿಂದ ನಾವು ದೇವತೆನೇ ಆಗಿಬಿಡ್ತೀವಲ್ಲ, ಅದಕ್ಕಿಂತ ದೊಡ್ಡ ಪ್ರಾಪ್ತಿ ಯಾವುದಿದೆ? ದೇವತೆಗಳಾಗೋದಕ್ಕಿಂತ ಹೆಚ್ಚಿನ ಪ್ರಾಪ್ತಿ ಯಾವುದಿದೆ? 2500 ವರ್ಷ ದೇವತೆಗಳಾಗಿ ಬದುಕುವುದು, ಜೀವನ ಸಾಗಿಸುವುದು, ಯಾವುದೇ ದುಃಖ ಶಾಂತಿಗಳಿಲ್ಲದೆ ಜೀವನ ನಡೆಸುವುದು, 100% ಸಂತೋಷ, 100% ಪವಿತ್ರತೆ ಇರ್ತಕ್ಕಂಥ ಜೀವನ ಮಾಡುವಂಥದ್ದು, ಇದಕ್ಕಿಂತ ದೊಡ್ಡ ಪ್ರಾಪ್ತಿ ಯಾವುದಿದೆ? ಸೊ ಮಕ್ಕಳೇ, ಈ ಪ್ರಾಪ್ತಿಗಳನ್ನೆಲ್ಲ ನೀವು ನೆನಪು ಮಾಡ್ಕೊಳ್ಳಿ. ಈ ನೆನಪಿನಲ್ಲಿ ನಾವು ಮೈ ಮರೆಯುವುದು, ಇದು ಒಂದು ಪ್ರಕ್ರಿಯೆ. ಉದಾಹರಣೆಗೆ, ನಾನು ಆತ್ಮ ಶರೀರವನ್ನು ಮರೆತು ಸ್ವರ್ಗಕ್ಕೆ ಹೋದರೆ, ಸ್ವರ್ಗದಲ್ಲಿ ಆಗುವಂಥ ಅನುಭವಗಳನ್ನು ಇಲ್ಲಿ ಕುಳಿತು ನಾನು ಅನುಭವ ಮಾಡುವಂಥದ್ದಾದರೆ ಅದು ಬಹಳ ಅದ್ಭುತವಾದಂತಹ ಅನುಭವ ಆಗತ್ತೆ. ಮೊನ್ನೆ ದಿವಸ, ಯಾವತ್ತು ಶುಕ್ರವಾರದ ವಾಣಿಯಲ್ಲಿ ಬಾಬಾರವರು ಯೋಗದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಏನಂದರೆ, ಮಕ್ಕಳೇ, ಶರೀರವನ್ನು ಮರೆತು ನೀವು ಪರಂಧಾಮಕ್ಕೆ ಹೋಗಬೇಕು ಮತ್ತು ಸುಖಧಾಮಕ್ಕೆ ಹೋಗಬೇಕು ಅಂತ ಬಾಬಾರವರು ಹೇಳಿದ್ದಾರೆ. ಮೊನ್ನೆ ಶುಕ್ರವಾರ ಹೇಳಿರೋದು. ಅಂದರೆ ಬಾಬಾರವರು ಏನು ಸೂಚನೆ ಕೊಡ್ತಾ ಇದ್ದಾರೆ ಅಂದರೆ, ನೀವು ಪರಂಧಾಮದ ಅನುಭವ ಮಾಡಬೇಕು ಮತ್ತು ಸುಖಧಾಮದ ಅನುಭವ ಮಾಡಬೇಕು, ಶಾಂತಿಧಾಮ ಮತ್ತು ಸುಖಧಾಮದ ಅನುಭವ ಮಾಡಬೇಕು ಅಂದರೆ ಶರೀರವನ್ನು ಮರಿಬೇಕು. ಸೊ ಎಷ್ಟು ನಾವು ಶರೀರವನ್ನು ಮರಿತೇವೆಯೋ ಅಷ್ಟು ನಾವು ಅನುಭವವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಸುಖಧಾಮದಲ್ಲಿ ಈ ಶರೀರ ಇರಲ್ಲ, ಶಾಂತಿಧಾಮದಲ್ಲೂ ಈ ಶರೀರ ಹೋಗೋದೇ ಇಲ್ಲ. ಆದ್ದರಿಂದ ಈ ಪ್ರಾಪ್ತಿಗಳು ಇದೆಯಲ್ಲ, ಈ ಪ್ರಾಪ್ತಿಗಳ ಅನುಭವ ನಮಗೆ ಬಹಳ ಬೇಗ ಅಶರೀರಿಯಾಗಿ ಮಾಡ್ತದೆ. ಅಶರೀರಿ ಸ್ಥಿತಿಯಲ್ಲಿ ನಾವು ನಮ್ಮ ವಿಕರ್ಮಗಳನ್ನು ಬೇಗ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ಮೊದಲನೇದು ಪ್ರೀತಿಯ ಶಕ್ತಿಯಿಂದ ಶರೀರವನ್ನು ಮರೆಯೋದು. ಎರಡನೇದು ಪ್ರಾಪ್ತಿಗಳಿಂದ, ಪ್ರಾಪ್ತಿಯ ಅನುಭವದಿಂದ ನಾವು ನಮ್ಮ ಶರೀರವನ್ನು ಮರೆಯೋದು. ಮೂರನೇದು ನಮ್ಮ ಅನುಭವದಲ್ಲಿಯೇ, ನಮ್ಮ ಜೀವನಾನುಭವದಲ್ಲಿಯೇ ಶರೀರವನ್ನು ಮರೆಯೋದು. ಕೆಲವರು ತಮ್ಮ ಬ್ರಾಹ್ಮಣ ಜೀವನದ ಅನುಭವಗಳನ್ನು ಎಷ್ಟು ಚೆನ್ನಾಗಿ ರಸವತ್ತಾಗಿ ಬಣ್ಣಿಸ್ತಾರೆ ಅಂದರೆ, ಅವರು ಹೇಳ್ತಾ ತಮ್ಮ ಶರೀರವನ್ನೇ ಮರೆತಿರ್ತಾರೆ, ಸಮಯವನ್ನೇ ನೋಡೋದಿಲ್ಲ, ಮತ್ತು ಎಲ್ಲಿ ಕುಳಿತಿದ್ದೇವೆ ಅಂತಲೇ ತಾತ್ಕಾಲಿಕವಾಗಿ ಅವರು ಮರೆತು ಬಿಟ್ಟಿರ್ತಾರೆ. ಯಜ್ಞದ ಕಥೆಗಳನ್ನು ಹೇಳುವುದರಲ್ಲಿ ಎಷ್ಟು ಸ್ವಾರಸ್ಯ ಇದೆ ಮತ್ತು ಕೇಳುವುದರಲ್ಲಿ ಎಷ್ಟು ಸ್ವಾರಸ್ಯ ಇದೆ ಅಂದರೆ, ಕೇಳುವುದರಲ್ಲಿ ನಾವು ಮೈ ಮರೆತಿರ್ತೀವಿ ಎಷ್ಟೋ ಬಾರಿ. ಅಷ್ಟು ರಸವತ್ತತೆ ಅದರಲ್ಲಿ ಇದೆ. ದಾದಿ ಮನೋಹರ ಇಂದ್ರ ಅವರು, ದಾದಿ ಚಂದ್ರಮಣಿ ದಾದಿಯವರು, ದಾದಿ ಹೃದಯ ಪುಷ್ಪ ದಾದಿಯವರು, ಪ್ರಕಾಶ್ಮಣಿ ದಾದಿಯವರು,
ಜಾನಕಿ ದಾದಿಯವರು, ಹಿರಿಯ ಅಣ್ಣಂದರು ಯೋಗದ ತಮ್ಮ ಅನುಭವ ಮತ್ತು ಯಜ್ಞದಲ್ಲಿ ಬಾಬಾವರು ಇರುವಾಗ ಸಾಕಾರದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಆದಂಥ ಅನುಭವಗಳನ್ನು ವಿವರಿಸ್ತಾ ಇದ್ದರೆ ಕೇಳುವವರು ಮೈ ಮರೆತು ಕುಳಿತುಕೊಂಡಿರ್ತಾರೆ. ಅನುಭವ ಹೇಳುವವರು ಕೂಡ ಮೈ ಮರೆತಿರ್ತಾರೆ, ಕೇಳುವವರು ಮೈ ಮರೆತಿರ್ತಾರೆ. ಇದೊಂದು ಬಹಳ ವಿಶೇಷವಾದ ಕಲೆ ಮತ್ತು ಇದರಲ್ಲಿ ನಮಗೆ ಬಹಳ ರುಚಿ ಇರಬೇಕಾದಂಥದ್ದು. ಸ್ವಾಭಾವಿಕವಾಗಿ ಎಲ್ರಿಗೂ ಬಂದ್ಬಿಡ್ತಾಯಿದೆ. ಬ್ರಾಹ್ಮಣರಾದ ಮೇಲೆ ಸಾಕಾರ ಬಾಬಾವರು ಇರುವಾಗ, ಮಮ್ಮವರು ಇರುವಾಗ ಹೇಗೆ ನಡೀತಾ ಇತ್ತು, ಆ ಸಮಯ ಹೇಗಿತ್ತು, ಅಲ್ಲಿ ಸ್ಥಿತಿಗತಿಗಳು ಹೇಗಿದ್ವು, ಮತ್ತು ಅಲ್ಲಿ ಅನುಕೂಲತೆಗಳು ಹೇಗಿತ್ತು, ಮತ್ತು ಪರಸ್ಪರ ಬಾಂಧವ್ಯ ಹೇಗಿತ್ತು, ಜೀವನ ಹೇಗಿತ್ತು ಅಂತ ಒಂದೊಂದು ಹೇಳ್ತಾ ಇರಬೇಕಂದ್ರೆ ನಮಗೆ ಬಹಳ ಸಂತೋಷದಲ್ಲಿ ಮೈ ಮರೆತುಬಿಡ್ತೀವಿ ನಾವು. ಆದ್ದರಿಂದ ಹೆಚ್ಚು ಹೆಚ್ಚು ಅನುಭವಗಳನ್ನು ಕೇಳಬೇಕು, ಹೆಚ್ಚು ಹೆಚ್ಚು ಅನುಭವಗಳನ್ನು ಓದಬೇಕು ಮತ್ತು ಅನುಭವಿಸಬೇಕು. ಅದನ್ನು ಇದರಲ್ಲಿ ನಾವು ಮೈ ಮರಿಬೇಕು. ಅನುಭವಕ್ಕಿಂತ ದೊಡ್ಡ ಟೀಚರ್ ಇಲ್ಲ ಅಂತ ಬಾಬಾರವರು ಹೇಳ್ತಾರೆ. ಸೊ ಅದರಿಂದ ಯಾವ ಅನುಭವಗಳನ್ನು ಬೇರೆಯವರು ಹೇಳೋದನ್ನು ಕೇಳಿ ನಾವು ತಲ್ಲೀನತೆಯನ್ನು ಅನುಭವಿಸ್ತೇವೆಯೋ ಆ ಅನುಭವಗಳನ್ನು ನಾವು ನಮ್ಮ ಜೀವನದಲ್ಲೇ ಅನುಭವಿಸುವ ಹಾಗೆ ನಾವು ಮಾಡ್ಕೋಬೇಕು ಪರಿಸ್ಥಿತಿಗಳನ್ನು. ಯಜ್ಞದಲ್ಲಿ ಎಷ್ಟು ನಮಗೆ ಪ್ರೀತಿ ಇದೆಯೋ, ಯಜ್ಞ ಸೇವೆ ಮಾಡಿರುವವರಲ್ಲಿ ಎಷ್ಟು ಪ್ರೀತಿ ಇದೆಯೋ ಅನ್ನುವುದು ನಮ್ಮ ಅಂತರಾಳದಲ್ಲಿ ಇರುವಂತಹ ಅನುಭವಕ್ಕೆ ವೇದ್ಯವಾಗಬೇಕು. ಇದರಿಂದ ನಮ್ಮ ವಿಕರ್ಮ ವಿನಾಶ ಆಗಬೇಕು. ಯಾಕೆಂದರೆ ಯಜ್ಞ ಸ್ಥಾಪನೆ ಮಾಡಿರ್ತಕ್ಕಂಥವರು ಸ್ವಯಂ ಶಿವಬಾಬರು ಮಾಡಿರುವಂಥವ್ರು. ಯಾರಿಗೆ ಶರೀರನೇ ಇಲ್ಲ ಅವರು ಯಜ್ಞ ಸ್ಥಾಪನೆ ಮಾಡಿದ್ದಾರೆ, ನಡೆಸ್ತಾ ಇದ್ದಾರೆ. ಆ ಯಜ್ಞದಲ್ಲಿ ನಾನು ಇದ್ದೀನಿ ಅಂದರೆ ನಮಗೆ ಎಷ್ಟು ಸಂತೋಷ ಮತ್ತು ಹರ್ಷ ಆಗಬೇಕಲ್ವ ಅದರಲ್ಲಿ, ಯಜ್ಞದ ಬಗ್ಗೆ. ಆದ್ದರಿಂದ ಯಜ್ಞದ ಅನುಭವಗಳನ್ನು ಕೇಳುವುದರಲ್ಲಿ, ಹೇಳುವುದರಲ್ಲಿ ಮತ್ತು ಓದುವುದರಲ್ಲಿ ನಾವು ಅನುಭವಿಗಳಾಗಬೇಕು ಮತ್ತು ಅದರಲ್ಲಿ ನಮ್ಮ ಜೀವನ ಅನುಭವವನ್ನು ಕಂಡುಕೊಳ್ಬೇಕು. ಹೃದಯ ಪುಷ್ಪದಾದಿಯವರು ಯಜ್ಞದ ಕಥೆಗಳನ್ನು ಹೇಳ್ತಾ ಇದ್ದರೆ ರಾತ್ರಿ ಬೆಳಗಾಗ್ಬಿಡೋದಂತೆ. ನಾವು ಅವ್ರನ್ನ ಜಾಸ್ತಿ ನೋಡೋಕ್ಕಾಗಲಿಲ್ಲ, ಸ್ವಲ್ಪ ಸಮಯ ಮಾತ್ರ ನೋಡಿದ್ದೇವೆ ಅವ್ರದ್ದು. ಒಂದು ಸರಿ ಅವರು ಶರೀರ ಬಿಡುವ ಮೊದಲು ಒಂಟಿಕೊಪ್ಪಲಿಗೆ ಬಂದಿದ್ದರು. ಒಂಟಿಕೊಪ್ಪಲದಲ್ಲಿ ಸಂಜೆ ಹೊತ್ತು, ಆವಾಗ ಕ್ಲಾಸ್ ತುಂಬ ಜನ ಇದ್ದರು. ದಾದಿಯವರು ಯಜ್ಞದ ಅನುಭವ ಹೇಳ್ತಾ 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 ಪೂರ ಮೈ ಮರೆತುಬಿಟ್ರು. ಎಷ್ಟು ಮೈ ಮರೆತರು ಅಂದರೆ ಕೊನೆಗೆ ಮೈ ಮರೆತ ಸ್ಥಿತಿಯಲ್ಲಿಯೇ ಅವರು ಟೋಲಿ ಹುಡುಕ್ತಾ ಇದ್ದಾರೆ. ಹೀಗೆ ಟೋಲಿ ಹುಡುಕ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಭಾವನೆ ಏನೋ ಎಲ್ಲರಿಗೂ ಟೋಲಿ ಕೊಡಬೇಕು ಅಂತ. ಮೈ ಮರೆತಿರುವ ಸ್ಥಿತಿ ಹೇಗಿದೆ ಅಂದರೆ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ, ಪೂರ್ಣ ಕಣ್ಣಲ್ಲಿ ನೀರು ಸುರಿತಾ ಇದೆ, ಎಲ್ರಿಗೂ ಟೋಲಿ ಕೊಡಬೇಕು ಅಂತ ಅವ್ರಿಗಿಷ್ಟ. ಆ ಥರ ಅವರು ಅನುಭವ ಮಾಡಿದ್ದಾರೆ. ಅವರೆಲ್ಲರೂ ಪ್ರಾರಂಭದಲ್ಲಿ ಬಂದಾಗ ಯಜ್ಞಕ್ಕೆ ಶಿವಬಾಬಾವ್ರನ್ನೇನು ನೋಡಿ ಬರಲಿಲ್ಲ. ಅವರು ಬ್ರಹ್ಮಬಾಬಾವ್ರು ನೋಡಿ ಬಂದವರು ಎಲ್ಲರೂ ಕೂಡ. ಯಜ್ಞ ಸ್ಥಾಪನೆಯಲ್ಲಿ ಆದಿಯಲ್ಲಿ ಬಂದವರೆಲ್ಲರೂ ಕೂಡ. ಆವಾಗೇನು ಶಿವಬಾಬರ ಪರಿಚಯ ಯಾರಿಗೂ ಏನು ಅಷ್ಟಿರಲಿಲ್ಲ. ಬಾಬರವರ ಆಕರ್ಷಣೆ ಅಷ್ಟು ಮಾಡ್ತಾಯಿತ್ತು. ಮತ್ತು ಆದಿಯಲ್ಲಿ ಬಾಬರವರ ಮನೆಯಲ್ಲಿ ಯಾವಾಗ ಸತ್ಸಂಗ ನಡೀತಾ ಇತ್ತು, ಆ ಸತ್ಸಂಗಕ್ಕೆ ಯಾರ್ಯಾರು ಹೋಗ್ತಾ ಇದ್ರು ಅವರು ಎಲ್ಲರೂ ಕೂಡ ಬಾಬರವ್ರನ್ನ ನೋಡಿ ಕೃಷ್ಣನ ನೋಡ್ದಂಗೆ ಆಗ್ತಾಯಿತ್ತು, ಸತ್ಯುಗ ನೋಡ್ದಂಗೆ ಆಗ್ತಾಯಿತ್ತು. ಮತ್ತು ಅಪಾರವಾದ ಸಂತೋಷ ಎಷ್ಟಾಗ್ತಾಯಿತ್ತು ಅಂದರೆ ಅವರು ಸಂತೋಷದಲ್ಲಿ ನರ್ತನನೇ ಮಾಡ್ತಾಯಿದ್ರು ಮೈಮರೆತು. ಪುರುಷ ಸ್ತ್ರೀ ಅನ್ನುವ ಭೇದ ಭಾವ ಇಲ್ಲದೆ
ಎಲ್ಲರೂ ಸತ್ಸಂಗದಲ್ಲಿ ನೃತ್ಯ ಮಾಡ್ತಾಯಿದ್ರು ಮೈ ಮರೆತು. ಅವರೆಲ್ಲರೂ ಬಂದಿದ್ದು ಬಾಬರವ್ರನ್ನ ನೋಡಿ. ಆಮೇಲೆ ಅವರ ಒಂದು ಆಂತರ್ಯದ ಸ್ಥಿತಿ ಪರಮಾತ್ಮನ ಕಡೆಗೆ ಪರಿವರ್ತನೆ ಆಯಿತು. ಬಾಬರವರೇ ಹೇಳ್ಕೊಟ್ಟಿದ್ದೆ ಅದನ್ನು. ಆದ್ದರಿಂದ ನಾವು ಆ ಸ್ಥಿತಿಯನ್ನು ಅನುಭವ ಮಾಡ್ತಾ ಹೋಗಬೇಕು. ಬಾಬರವರು ಇದ್ದಾಗ ಹೇಗೆ ಅವರಲ್ಲಿ ಅಷ್ಟೊಂದು ಆಕರ್ಷಣೆ ಬಂತು, ಶಿವಬಾಬರಲ್ಲಿ ಪ್ರವೇಶ ಆಗಿದ್ದರೂ ಆಕರ್ಷಣೆ ಬಂತು ನಿಜ. ನಮಗೆ ಇವಾಗ ಜ್ಞಾನ ಗೊತ್ತಿರೋದ್ರಿಂದ ಅದು ಗೊತ್ತಿದೆ. ಆದರೆ ನಾವು ಅದನ್ನು ಯೋಚನೆ ಮಾಡಿದ್ರೆ ಬಾಬರವರು ಇರುವಾಗ ಯಾವ ಜ್ಞಾನವೂ ಇಲ್ಲ. ಸತ್ಸಂಗದಲ್ಲಿ ಕೇವಲ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು ಬಾಬರವರು. ಆದರೆ ಅವರನ್ನು ನೋಡಿಯೇ ಜನ ಸಂಪೂರ್ಣವಾಗಿ ಮೈ ಮರೆತು ಬಿಡ್ತಾ ಇದ್ರು ಅಂಥ ಸ್ಥಿತಿ. ಅನೇಕರು ಈ ವಿಡಿಯೋಗಳು ಮಾಡುವಾಗ ಅಥವಾ ಫಿಲಮ್ಗಳು ಮಾಡುವಾಗ ರೀಫ್ರೇಮ್ ಮಾಡ್ತಾರೆ. ಅಂದರೆ ಯಾವ ಒಂದು ಪರಿಸ್ಥಿತಿ ಇತ್ತೋ ಅದನ್ನು ಪುನಃ ಸೃಷ್ಟಿ ಮಾಡ್ತಾರೆ. ಮರುಸೃಷ್ಟಿ ಅಂತ ಹೇಳ್ತಾರೆ ಅದಕ್ಕೆ. ಮರುಸೃಷ್ಟಿ ಮಾಡಿ ತೋರಿಸ್ತಾರೆ. ಹೀಗೆ ನಡೆದಿರ್ಬೋದು, ಇದು ಹೀಗೆ ಆಗಿರ್ಬೋದು ಅಂತ. ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನು ಮರುಸೃಷ್ಟಿ ಮಾಡ್ಕೋಬೇಕು ಅನುಭವವನ್ನು. ಬಹುಶಃ ನಾವು ಇದ್ವೋ ಏನೋ, ಯಾರಿಗೂ ಗೊತ್ತು. ಆ ಸಮಯದಲ್ಲಿ 36ನೇ ಇಸ್ವಿಯಲ್ಲಿ ಗೊತ್ತಿಲ್ಲ ನಮಗೆ. ಆದ್ದರಿಂದ ಅನುಭವದಿಂದ ಕೂಡ ನಾವು ಮೈ ಮರಿಬೋದು. 4ನೇ ವಿಚಾರ ಯಾವುದು ಅಂದರೆ ಸೇವೆಯಲ್ಲಿ ಮೈ ಮರೆಯುವುದು. ಇದು ಕರ್ಮಾತೀತ ಸ್ಥಿತಿ. ಕರ್ಮವನ್ನು ಮಾಡ್ತಾ ಕರ್ಮದಿಂದ ಭಿನ್ನ ಆಗ್ಬಿಡೋದು, ಕರ್ಮದಿಂದ ಅತೀತರಾಗ್ಬಿಡೋದು. ಮಮ್ಮವರು ಸೇವೆಯಲ್ಲಿ ಎಷ್ಟು ಮೈಮರಿತಾ ಇದ್ರು ಅಂದರೆ ಅವರಿಗೆ ಎಷ್ಟೋ ಬಾರಿ ಎಚ್ಚರ ಮಾಡಬೇಕಾಗ್ತಾ ಇತ್ತಂತೆ. ಮಮ್ಮ ಅಂತ ಎಚ್ಚರ ಮಾಡಬೇಕಾಗಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ತಲ್ಲೀನ ಸ್ಥಿತಿ. ದೈಹಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ, ಆದರೆ ಆಂತರಿಕವಾಗಿ ಶರೀರವನ್ನು ಮರ್ತಿದ್ದಾರೆ. ಆಗಿನ ಸ್ಥಿತಿ ಹಾಗಿತ್ತು. ಈಗ ನಾವು ಹಾಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಹೊರಗಡೆ ಜೀವನದಲ್ಲಿ ಇದ್ದೀವಲ್ಲ. ಇವಾಗ ಸಾರ್ವಜನಿಕ ಜೀವನದಲ್ಲಿ ಇರುವಾಗ ನಾವು ಅದ್ರ ಕಡೆ ಗಮನನೂ ಕೊಡಬೇಕಾಗತ್ತೆ. ಆದರೆ ವ್ಯಕ್ತಿಯಲ್ಲಿ ಸೇವೆ ಮಾಡಬೇಕಾದ್ರೂ ಕೂಡ ಎಷ್ಟು ಮೈಮರೆಯುವಂಥ ಸ್ಥಿತಿ ಬರ್ಬೋದು ಅನ್ನುವುದಕ್ಕೆ ಮಮ್ಮಾರವರಂಥ ಉದಾಹರಣೆಗಳು ತುಂಬ ಇವೆ. ಹೇಗೆ ಆಗಿನ ಕಾಲದಲ್ಲಿ ಬರೀ 100, 200, 300, 400 ಜನ ಇದ್ರಲ್ವ ಸೇವೆ ಮಾಡುವಂಥವ್ರು, ಸಮರ್ಪಿತರಾಗಿರ್ತಕ್ಕಂಥದ್ದವರು ಕರಾಚಿಯಲ್ಲಿ, ಸಿಂಧಲ್ಲಿ. ಆವಾಗ ಸೇವೆ ಮಾಡ್ತಾನೆ ಮೈ ಮರೆತು ಬಿಡ್ತಾ ಇದ್ರಂತೆ. ಜಯಂತಿ ಬೆನ್ ಎಷ್ಟೋ ಬಾರಿ ಹೇಳಿದ್ದಾರೆ ಈ ವಿಚಾರವನ್ನು. ಜಾನಕಿ ದಾದಿಯವರು ಲಂಡನ್ನಲ್ಲಿ ಯೋಗ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರೆ ಕೆಲವೊಮ್ಮೆ ಎಚ್ಚರ ಮಾಡಬೇಕಾಗಿ ಬರಬೇಕಂತೆ. ಎಚ್ಚರ ಮಾಡಬೇಕಾಗ್ತಾ ಇತ್ತು. ಯಾಕೆಂದರೆ ಅವರು ಎಷ್ಟರ ಮಟ್ಟಿಗೆ ತಮ್ಮ ಶರೀರವನ್ನು ಮರೆತು ಬಿಡ್ತಾ ಇದ್ರು ಅಂದರೆ, ನಾನು ಎಲ್ಲಿದ್ದೀನಿ, ಇದು ಯಾವತ್ತು, ಯಾವ ಸಮಯ, ಏನು ಜ್ಞಾಪಕ ಇರ್ತಾ ಇಲ್ಲ ಅವ್ರಿಗೆ. ಅಷ್ಟರ ಮಟ್ಟಿಗೆ ತಲ್ಲೀನತೆ, ಅಷ್ಟರ ಮಟ್ಟಿಗೆ ಯೋಗ. ಅವರಿಗೆ ಅವೆಲ್ಲವೂ ಕೂಡ ಹಳೆಯ ನೆನಪುಗಳೆಲ್ಲವೂ ಕೂಡ ಹೇಗೆ ಹರಳುಗಟ್ಟಿದ್ವು ಒಳಗಡೆ ಅಂದರೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು. ಎರಡನೇದು, ಅವು ತಂದು ಕೊಡುವಂತಹ ಸಂತೋಷ ಇದೆಯಲ್ಲ. ದಾದಿ ಪದೇ ಪದೇ ಹೇಳ್ತಾ ಇರೋ ಒಂದು ವಿಚಾರ ಏನು ಅಂದರೆ, ನಾವುಗಳು ಯಾರು ಮೊದಲಿಂದ ಬಾಬಾರ ಜೊತೆ ಇದ್ವಿ, ನಮಗೆ ಬಾಬಾರವರು ಮಮ್ಮವರು ಏನು ಸಂತೋಷವನ್ನು ಕೊಟ್ಟರು, ಸುಖವನ್ನು ಕೊಟ್ಟರು, ನೀವು ಅದೇ ಸುಖವನ್ನು ಅನುಭವಿಸ್ಬೇಕು. ಅದಕ್ಕೆ ನಾನು ಹೇಳೋದು ಇದನ್ನೆಲ್ಲ ಅಂತ ದಾದಿ ಹೇಳೋರು ಯಾವಾಗಲೂ ಕೂಡ. ಈ ಶಬ್ದವನ್ನು ಪದೇ ಪದೇ ಉಪಯೋಗಿಸ್ತಾ ಇದ್ರು. ಅದೇ ಸುಖವನ್ನು ನೀವು ಅನುಭವಿಸ್ಬೇಕು ಅಂತ. ಯಾವ ಸುಖ? ಮೈ ಮರೆಯುವುದಲ್ಲಿರುವಂಥ ಸುಖ, ದೇಹವನ್ನು ಮರೆಯುವುದಲ್ಲಿರುವಂಥ ಸುಖ. ಆದ್ದರಿಂದ ಸೇವೆ ಮಾಡುವಾಗಲೂ ಕೂಡ ಇದು ಸಾಧ್ಯತೆ ಇದೆ. ಯಾವುದು? ಶರೀರವನ್ನು ಮರೆಯುವುದು. 5ನೇದು ಮತ್ತು ಕೊನೆಯದು, ದೃಶ್ಯವನ್ನು ನೋಡುವುದರಲ್ಲಿ ಶರೀರವನ್ನು ಮರೆಯುವುದು. ಇದೆಲ್ಲ ನಂತರ ಇತ್ತೀಚೆಗೆ ಬಂದಂತಹ ವಿಚಾರಗಳು. ದೃಶ್ಯೀಕರಣ ಅಂದರೆ ಯೋಗ ಮಾಡಬೇಕಾದ್ರೆ ಯಾವುದೋ ಒಂದು ದೃಶ್ಯವನ್ನು ಕಲ್ಪನೆ ಮಾಡಿಕೊಂಡು ಆ ದೃಶ್ಯವನ್ನು ನಾವು ಅನುಭವಿಸ್ತಾ ಶರೀರವನ್ನು ಮರೆಯುವುದು ಅನ್ನುವುದು.
ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅಶರೀರಿ ಸ್ಥಿತಿಯಲ್ಲಿ ನಾವು ಯಾವ ಅನುಭವ ಮಾಡಬೇಕು ಅಂದರೆ, ನಾನು ಶರೀರ ಬಿಟ್ಬಿಟ್ಟಿದ್ದೀನಿ, ನಾನು ಕೇವಲ ಆತ್ಮ ಮಾತ್ರ, ಶರೀರಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವ ಅನುಭವವನ್ನು ನಾವು ಅಶರೀರಿ ಸ್ಥಿತಿಯಲ್ಲಿ ಮಾಡಬೇಕು. ಇದಕ್ಕೆ ಒಂದು ಉಪಮೆ ಅಥವಾ ಒಂದು ದೃಷ್ಟಾಂತ ನಾವು ಕೊಡುವುದಾದರೆ, ಈ ಭೂಮಿ ಇದೆಯಲ್ಲ, ಈ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ. ಯಾಕೆ ತಿರುಗುತ್ತೆ? ಯಾಕೆ ತಿರುಗೋದು ನಿಲ್ಲಿಸ್ಬಿಡ್ಬಾರ್ದು ಭೂಮಿ? ಯಾಕೆ ಅಂದರೆ, ಸೂರ್ಯನ ಗುರುತ್ವಾಕರ್ಷಣೆ ಶಕ್ತಿಯ ಒಳಗಡೆ ಒಂದು ಕಕ್ಷೆಯಲ್ಲಿ ಸದಾ ಕಾಲದಿಂದ ಭೂಮಿ ತಿರುಗ್ತಾನೇ ಇದೆ. ಇದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಸೊ ಭೂಮಿ ಎಲ್ಲಿದೆ? ಭೂಮಿ ಆಕಾಶದಲ್ಲಿದೆ. ಏನು ಸಪೋರ್ಟ್ ಇದೆ? ಏನೂ ಸಪೋರ್ಟ್ ಇಲ್ಲ. ಅದಕ್ಕೆ ಏನೂ ಸಪೋರ್ಟ್ ಇಲ್ಲದೆ ಎಲ್ಲ ಗ್ರಹಗಳು ನಿಂತಿವೆ, ಎಲ್ಲ ನಕ್ಷತ್ರಗಳು ನಿಂತಿವೆ. ಬಾಬರು ಎಷ್ಟೋ ಬಾರಿ ಈ ವಿಚಾರವನ್ನು ಹೇಳಿದ್ದಾರೆ. ನೇತಾಡ್ತಾ ಇವೆ ಎಲ್ಲ. ಎಲ್ಲಿ? ಆಕಾಶದಲ್ಲಿ. ಅಷ್ಟು ದೊಡ್ಡದು ನಮ್ಮ ಈ ಒಂದು ಸೌರವ್ಯೂಹ ಅಂತಲೂ ಕರೀರಿ, ಯಾವುದೇ ವ್ಯೂಹ ಅಂತಲೂ ಕರೀರಿ. ಇಷ್ಟು ದೊಡ್ಡದರಲ್ಲಿ ಸಣ್ಣ ಸಣ್ಣ ಬಾಲ್ಗಳ ಹಾಗೆ ನಮ್ಮ ಭೂಮಿಯೂ ಸೇರಿ ಎಲ್ಲ ತಿರುಗ್ತಾ ಇವೆ. ಈ ತಿರುಗ್ತಾ ಇರುವಂಥ ಭೂಮಿಯಲ್ಲಿ ನಾವಿದ್ದೀವಿ. ಭೂಮಿಗೆ ಯಾವುದು ಸಪೋರ್ಟ್ ಇಲ್ಲ, ನಮಗೆ ಭೂಮಿ ಸಪೋರ್ಟ್ ಇದೆ. ಸೊ ಒಂದು ಕ್ಷಣ ನಾವು ಯೋಚನೆ ಮಾಡಿದ್ರೆ, ನಾನು ಆಕಾಶದಲ್ಲಿದ್ದೀನಿ, ನನಗೆ ಯಾವ ಸಪೋರ್ಟು ಇಲ್ಲ, ಶರೀರ ಸಪೋರ್ಟು ಇಲ್ಲ, ನಾನು ಕೇವಲ ಆತ್ಮ ಆಗಿದ್ದೇನೆ. ಇದನ್ನು ಬಾಬಾರವರು ಹೇಳ್ತಾರೆ, ಆಕಾಶದಲ್ಲಿ ನಕ್ಷತ್ರಗಳು ಹೇಗೆ ಇವೆಯೋ ಹಾಗೆ ನೀವು ಆತ್ಮಗಳು ಈ ಭೂಮಿಯ ಮೇಲಿನ ನಕ್ಷತ್ರಗಳು. ಸೊ ನಾವು 2 ನಿಮಿಷ ಇವಾಗ ಅಭ್ಯಾಸ ಮಾಡೋಣ. ಯಾವ ಅಭ್ಯಾಸ? ಸ್ಪೇಸಲ್ಲಿ ನಾನು ಆತ್ಮ ನಕ್ಷತ್ರ ಹಾಗೆ ಇದ್ದೇನೆ ಅಂತ ಮಾಡೋಣ. 2 ನಿಮಿಷ. ಓಕೆ. ಓಂ ಶಾಂತಿ. ನಾನು ಆತ್ಮ, ಶರೀರದ ಆಧಾರವಿಲ್ಲದೆ ಪರಮಾತ್ಮನ ಅನುಭವವನ್ನು ಮಾಡಬೇಕು. ಈ ಭೂಮಿಗೆ ಹೇಗೆ ಯಾವುದೇ ಆಧಾರ ಇಲ್ಲವೋ ಹಾಗೆ ನಾನು ಕೂಡ ಒಂದು ಆಕಾಶಕಾಯ. ಈ ಆಕಾಶದಲ್ಲಿ ನಾನು ಆತ್ಮ ಅತ್ಯಂತ ಸೂಕ್ಷ್ಮ ಕಣವಾಗಿ ನಕ್ಷತ್ರದಂತೆ ಸ್ವಯಂ ಪ್ರಕಾಶದಿಂದ ಹೊಳಿತಾ ಇದ್ದೀನಿ. ನನ್ನ ಹಾಗೆಯೇ ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳು ಹೊಳಿತಾ ಇವೆ. ನಾನು ಸ್ವಯಂ ಪ್ರಭೆಯಿಂದ
ಹೊಳಿತಾ ಇರುವಂಥ ನಕ್ಷತ್ರ. ಶಿವಬಾಬಾರವರಿಂದ ಪವಿತ್ರತೆಯ ಪ್ರಕಾಶದ ಕಿರಣಗಳು ನಾನು ನಕ್ಷತ್ರವನ್ನು ಪ್ರವೇಶಿಸ್ತಾ ಇವೆ. ನಾನು ಆಕಾಶದಲ್ಲಿದ್ದೇನೆ. ನನ್ನೊಳಗೆ ಬಾಬಾರವರಿಂದ ಪವಿತ್ರತೆಯ ಪ್ರಕಾಶದ ಕಿರಣಗಳು ಅಪಾರವಾಗಿ ಪ್ರವೇಶ ಮಾಡ್ತಾ ಇವೆ. ನನ್ನ ಸ್ವಯಂ ಪ್ರಭೆಯಿಂದ ಹೊರಟಂತಹ ಈ ಪವಿತ್ರತೆಯ ಕಿರಣಗಳು ಇಡೀ ಭೂಮಂಡಲಕ್ಕೆ ಹರಡ್ತಾ ಇದೆ. ಐದು ತತ್ವಗಳಿಗೆ ಶಕ್ತಿಯನ್ನು ನೀಡ್ತಾ ಇದೆ. ನಾನು ಆತ್ಮ, ಆಕಾಶದಲ್ಲಿರುವ ನಕ್ಷತ್ರ, ಈ ಭೂಮಿಗೆ ಹಿಂದಿರುಗಿ ಶರೀರದಲ್ಲಿ ಭ್ರುಕುಟಿಯ ಮಧ್ಯೆ ಮತ್ತೆ ವಿರಾಜಮಾನನಾಗಿದ್ದೇನೆ. ನನ್ನಿಂದ ಹೊರಟಿರುವಂತಹ ಎಲ್ಲ ಪ್ರಕಾಶದ ಕಿರಣಗಳು ನನ್ನ ಶರೀರದ ಎಲ್ಲ ಅಂಗಗಳಿಗೂ ಕೂಡ ವ್ಯಾಪಿಸಿದೆ. ನನ್ನ ಶರೀರದ ಪ್ರತಿಯೊಂದು ಅಂಗ ಶಾಂತವಾಗಿದೆ, ಶುದ್ಧವಾಗಿದೆ, ಪವಿತ್ರವಾಗಿದೆ. ಓಂ ಶಾಂತಿ. ಇದು ದೃಶ್ಯೀಕರಣದ ಪ್ರಭಾವದಿಂದ ಶರೀರವನ್ನು ಮರೆಯುವಂತಹ ವಿಧಾನ. ಆದ್ದರಿಂದ ನಾವು 5 ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಶರೀರವನ್ನು ಮರೆಯುವ ವಿಧಾನಕ್ಕೆ ಮೊದಲನೇದು ಪ್ರೀತಿಯಿಂದ ಮೈ ಮರೆಯೋದು, ಎರಡನೇದು ಪ್ರಾಪ್ತಿಯಿಂದ ಮೈ ಮರೆಯೋದು, ಮೂರನೇದು ಅನುಭವದಿಂದ ಮೈ ಮರೆಯೋದು, ನಾಲ್ಕನೇದು ಸೇವೆಯಲ್ಲಿ ಮೈ ಮರೆಯೋದು, ಐದನೇದು ದೃಶ್ಯೀಕರಣದಿಂದ ಶರೀರವನ್ನು ಮರೆಯುವುದು. ಇದು ಮೊದಲ ಅನುಭವ, ಶರೀರವನ್ನು ಮರೆಯುವಂತಹ ಅನುಭವ. ಎರಡನೇ ವಿಚಾರ ತಮಗೆ ತಿಳಿಸಿರೋದು ಸದಾ ವರ್ತಮಾನದಲ್ಲಿರುವಂಥದ್ದು. ವರ್ತಮಾನದಲ್ಲಿ ಯಾಕಿರಬೇಕು ಅಂದರೆ, ನಾವೆಲ್ಲ ನಮ್ಮನ್ನು ನೋಡಿಕೊಂಡಾಗ, ನಮ್ಮ ಯೋಗದ ಸ್ಥಿತಿಯ ಅನುಭವ ಮಾಡಿಕೊಂಡಾಗ ನನ್ನಲ್ಲಿ ಏಕಾಗ್ರತೆಯ ಶಕ್ತಿ ಹೆಚ್ಚಬೇಕು, ನನಗೆ ಯಾವುದೇ ಬಂಧನದಿಂದ ಬಿಡುಗಡೆ ಬರಬೇಕು ಅಥವಾ ಮುಕ್ತಿಯ ಅನುಭವ ಆಗಬೇಕು, ಯೋಗ ಸಿದ್ಧಿ ಆಗಬೇಕು ಅಂದರೆ ನಾನು ಆತ್ಮನಿಗೆ ಸದಾಕಾಲ ವರ್ತಮಾನದಲ್ಲಿರುವಂತಹ ಅನುಭವ ಮಾಡಬೇಕು. ಏಕಾಗ್ರತೆಯ ಕೊರತೆ ಆಗಲಿ, ಯೋಗದ ಸಿದ್ಧಿ ಆಗಲಿ ಯಾಕೆ ಆಗಲ್ಲ ಅಂದರೆ, ಕಡಿಮೆ ಆಗುತ್ತೆ ಅಂದರೆ, ನಮ್ಮ ಮನಸ್ಸು ಓಡಾಟ ಹೆಚ್ಚು,
ಕಳೆದು ಹೋಗಿರುವುದರ ಬಗ್ಗೆ ಆಲೋಚನೆಗಳು ಹೆಚ್ಚು. ಯೋಗದ ಸಿದ್ಧಿ ಯಾವುದು? ಯೋಗದ ಸಿದ್ಧಿ ಯಾವುದು ಅಂದರೆ ಬಾಬಾರವರು ಹೇಳಿರುವುದು, ಶರೀರದಿಂದ ಭಿನ್ನರಾಗುವುದು ಯೋಗದ ಸಿದ್ಧಿ. ಯಾರು ವರ್ತಮಾನದಲ್ಲಿ ಇರುವಂಥ ಅಭ್ಯಾಸ ಮಾಡ್ತಾರೆ ಅವರಿಗೆ ಬಹುಬೇಗ ಏಕಾಗ್ರತೆ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಯೋಗದ ಸಿದ್ಧಿ ಜಾಸ್ತಿ ಆಗುತ್ತೆ ಮತ್ತು ಎಲ್ಲ ಆಕರ್ಷಣೆಗಳಿಂದ, ಎಲ್ಲ ಬಂಧನಗಳಿಂದ ಬಿಡುಗಡೆಯಾದಂಥ ಅನುಭವ ಆಗುತ್ತೆ. ಒಬ್ಬ ವಿದೇಶಿ ಪ್ರಖ್ಯಾತನಾದ ದಾರ್ಶನಿಕ ಒಬ್ಬ ವ್ಯಕ್ತಿ ಹೇಳಿದ್ದಾನೆ, ಏನಂದರೆ, ನಿಮಗೆ ಪ್ರಪಂಚದಲ್ಲಿ ಯಾವುದಾದರೊಂದು ವಸ್ತು ಬಹಳ ತೊಂದರೆ ಕೊಡ್ತಾ ಇದೆ ಅಂದರೆ ಅದು ನಿಮ್ಮ ಆಲೋಚನೆಗಳು. ಇದೆಷ್ಟು ಸರಿಯಾದಂಥ ಮಾತು. ಪ್ರಪಂಚದಲ್ಲಿ ಯಾವುದೇ ವಸ್ತು ಅತ್ಯಂತ ನಿಮಗೆ ತೊಂದರೆ ಕೊಡ್ತಾ ಇದೆ ಅಂದರೆ ಅದು ನಿಮ್ಮ ಆಲೋಚನೆಗಳೇ. ಈ ತೊಂದರೆ ಕೊಡ್ತಾ ಇರ್ತಕ್ಕಂಥ ಆಲೋಚನೆಗಳಿಂದ ಮುಕ್ತಿ ದೊರಕಬೇಕು ಅಂದರೆ ವರ್ತಮಾನದಲ್ಲಿರುವಂಥ ಅಭ್ಯಾಸ ಮಾಡಬೇಕು. ವರ್ತಮಾನದಲ್ಲಿರೋದು ಅಂದರೆ ಏನು ಅಂದರೆ ನಮ್ಮ ಮನಸ್ಸು ಭೂತಕಾಲಕ್ಕೂ ಹೋಗಬಾರ್ದು, ಭವಿಷ್ಯಕ್ಕೂ ಹೋಗಬಾರ್ದು, ವರ್ತಮಾನದಲ್ಲೇ ಇರಬೇಕು. ಭೂತಕಾಲಕ್ಕೆ ಹೋದರೆ ತಾನೇ ನಮಗೆ ವೇಸ್ಟ್ ಥಾಟ್ಸ್ ಬರೋದು. ಆದ್ದರಿಂದ ಯಾವುದೇ ವ್ಯರ್ಥ ವಿಚಾರಗಳಿಲ್ಲದೆ ನಾವು ವರ್ತಮಾನದಲ್ಲಿರೋದನ್ನು ಕಲಿಬೇಕು. ನಿನ್ನೆ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಒಂದು ಮುರಳಿ ಕೇಳ್ತಾ ಇದ್ದೆ. ಬಾಬಾರವರು ಹೇಳಿದ್ರು, ವ್ಯರ್ಥದಿಂದ ಮುಕ್ತರಾಗಲಿಕ್ಕೆ ಮಕ್ಕಳೇ ಒಂದು ಉಪಾಯ ಇದೆ. ಏನಂದರೆ, ಪ್ರತಿನಿತ್ಯ ಸ್ವಲ್ಪ ಹೊತ್ತಾದರೂ ನೀವು ಕೊಡೋದನ್ನು ಕಲ್ತ್ಕೋಬೇಕು. ನೀವು ಎಷ್ಟು ಕೊಡ್ತೀರೋ ಅಷ್ಟು ವ್ಯರ್ಥದಿಂದ ಮುಕ್ತರಾಗ್ತೀರಾ ಅಂತ ಬಾಬಾರವರು ಹೇಳಿದರು. ಸೊ ಏನು ಕೊಡೋದೇನು ಅಂತ ಹೇಳಿದ್ರೆ ಬಾಬಾರವರು ಹೇಳಿದರು, ನೀವು ಸೂಕ್ಷ್ಮವಾಗಿ ಎಷ್ಟು ಬೇರೆಯವ್ರಿಗೆ ಕೊಡ್ತಾ ಹೋಗ್ತೀರಿ ಅಷ್ಟು ನಿಮಗೆ ಪ್ರಾಪ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಅಷ್ಟು ನಿಮಗೆ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಅನುಭವ ಹೆಚ್ಚಾಗುತ್ತೆ ಅಂತ ಬಾಬಾರವರು ಹೇಳಿದರು. ಇಲ್ಲಿ ನಾವು ಕೊಡೋದು ಏನು ಅಂದರೆ, ಬೇರೆಯವ್ರಿಗೆ ಏನು ಕೊಡ್ಬೋದು ನಾವು? ಬೇರೆಯವರಿಗೆ ಕೊಡುವಂತಹ ಅಮೂಲ್ಯವಾದ ವಸ್ತು ಏನಂದರೆ ಸಮಯ. ಎಲ್ಲರೂ ಏನು ಕೇಳ್ತಾರೆ ಅಂದರೆ ನಮ್ಮ ಸಮಯವನ್ನು ಕೇಳ್ತಾರೆ ಅಷ್ಟೇ, ಬೇರೆ ಏನು ಕೇಳೋದಿಲ್ಲ. ಆದ್ದರಿಂದ ಬೇರೆಯವರು ಕೇಳಲಿ ಬಿಡಲಿ, ನಾವು ನಮ್ಮ ಮನಸ್ಸಿನಿಂದ ಅವರಿಗೆ ನಮ್ಮ ಸಮಯವನ್ನು ಕೊಡುವಂತಾದರೆ, ಅವರ ಸೇವೆ ಮಾಡೋದ್ರ ಮೂಲಕ ನಮ್ಮ ವ್ಯರ್ಥ ತುಂಬ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಆದ್ದರಿಂದ ವರ್ತಮಾನದಲ್ಲಿ ಇರೋದು ಅಂದರೆ ವ್ಯರ್ಥವನ್ನು ಕಡಿಮೆ ಮಾಡೋದು ಅಂತಲೇ ಅರ್ಥ. ಈಗ ವರ್ತಮಾನದಲ್ಲಿ ಇರಲಿಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಧಾರಣೆ ಪಾಯಿಂಟು ಜಾನಕಿ ದಾದಿಯವರ ಅನುಭವದಿಂದ ನಾವು ತಗೊಳ್ಳುವಂಥದ್ದಾದರೆ, ಜಾನಕಿ ದಾದಿಯವರು ಯಾವುದೇ ಸಂದರ್ಭದಲ್ಲಿ ಯಾವುದೇ ವೇದಿಕೆಯಲ್ಲಿ ಮೊದಲು ಹೇಳ್ತಾ ಇದ್ದದ್ದೇ ಮೈ ಕೌನ್ ಮೇರಾ ಕೌನ್ ಮುझे क्या कर रहा है, ಮೈ ಕೌನ್ ಮೇರಾ ಕೌನ್ ಮುझे क्या करना है. ಇದರ ಹಿಂದೆ ಭಾಳ ರಹಸ್ಯ ಅಡಗಿದೆ. ಯೋಚನೆ ಮಾಡಿದ್ರೆ ನಾವು ಇವಾಗ ಚರ್ಚೆ ಮಾಡ್ತಾ ಇರ್ತಕ್ಕಂಥ ವರ್ತಮಾನದಲ್ಲಿ ಇರುವಂಥ ಸ್ಥಿತಿಗೆ ಮತ್ತು ದಾದಿ ಹೇಳ್ತಾ ಇದ್ದಂತಹ ವಿಚಾರಕ್ಕೆ ಬಹಳ ಹೋಲಿಕೆ ಇದೆ, ಹೊಂದಿಕೆ ಇದೆ, ಸಾಮ್ಯತೆ ಇದೆ. ನಾನು ಯಾರು? ಮೈ ಕೌನ್, ನಾನೊಂದು ಆತ್ಮ. ಎಂಥ ಆತ್ಮ? ನಾನೊಂದು ಶಾಂತ ಸ್ವರೂಪ ಆತ್ಮ. ಎಲ್ಲಿದೆಯಾ? ಮೃಕುಟಿಯ ಮಧ್ಯದಲ್ಲಿ ಇದ್ದೀನಿ. ಮೈ ಕೌನ್ ಅಂದರೆ ಪೂರ್ಣವಾದ ಉತ್ತರ ಅದಕ್ಕೇನೋ, ನಾನು ಭ್ರುಕುಟಿಯ ಮಧ್ಯೆ ಇರುವಂತಹ ಶಾಂತ ಸ್ವರೂಪ ಆತ್ಮ, ಅಥವಾ ನಾನು ಭ್ರುಕುಟಿಯ ಮಧ್ಯೆ ಇರತಕ್ಕಂತಹ ಪಾತ್ರಧಾರಿ ಆತ್ಮ. ಯಾವುದಾದ್ರು ತಗೊಳ್ಳಿ, ಯಾವುದೇ ವಿಶ್ಲೇಷಣೆಗಳನ್ನು ಅದಕ್ಕೆ ಹಾಕಿ ತೊಂದರೆ ಇಲ್ಲ. ಆದರೆ ಮೈ ಕೌನ್, ನಾನು ಯಾರು ಅಂದರೆ ನನ್ನ ಮನಸ್ಸಿಗೆ ತಕ್ಷಣ ಹೊಳಿಬೇಕಾದಂಥ ಉತ್ತರ ಯಾವುದು? ನಾನು ಭ್ರುಕುಟಿಯ ಮಧ್ಯೆ ಇರುವಂತಹ ಆತ್ಮ,
ಶಾಂತ ಸ್ವರೂಪ ಆತ್ಮ. ಮೇರಾ ಕೌನ್, ಮೇರಾ ಕೌನ್ ಅಂದರೆ ಬಾಬರು ಎಲ್ಲಿದ್ದಾರೆ? ಬಾಬರು ಯಾರು ಅಂದರೆ ಪರಂಧಾಮದಲ್ಲಿ ಇರುವಂತಹ ಶಿವಬಾಬಾ ಅವರೇ ನನ್ನ ತಂದೆ, ಅವರೇ ನನ್ನವರು. ಮೇರಾ ಮುಜೆ ಕ್ಯಾ ಕರ್ನಾ ಹೈ, ನಾನೇನು ಮಾಡಬೇಕು? ಮುಜೆ ತ ಯೋಗ ಕರ್ನಾ ಹೈ, ನಾನು ಯೋಗ ಮಾಡಬೇಕು ಅಷ್ಟೇ. ಈಗ ಇದನ್ನು ಅಭ್ಯಾಸ ಮಾಡಿದ್ರೆ ಬಹಳ ಬೇಗ ವರ್ತಮಾನಕ್ಕೆ ಬಂದ್ಬಿಡ್ಬೋದು. ಮನಸ್ಸು ಹೇಗೆ ನಿಂತು ಬಿಡ್ತದೆ ಅಂದರೆ, ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮೈ ಕೌನ್ ಮೇರಾ ಕೌನ್ ಮುಜೆ ಕ್ಯಾ ಕರ್ನಾ ಹೈ, ನಾನು ಆತ್ಮ, ಭ್ರುಕುಟಿಯ ಮಧ್ಯೆ ಇರುವಂತಹ ಶಾಂತ ಸ್ವರೂಪಿ ಆತ್ಮ. ಅನುಭವ ಏನು ಅನುಭವ? ತಕ್ಷಣ ನನ್ನ ಮನಸ್ಸೆಲ್ಲ ಎಲ್ಲ ಕಡೆಯಿಂದ ಎಲ್ಲ ಸೆಳ್ಕೊಂಡು ನಾನು ಆತ್ಮ, ಭ್ರುಕುಟಿಯ ಮಧ್ಯದಲ್ಲಿರ್ತಕ್ಕಂಥ ಶಾಂತ ಸ್ವರೂಪ ಆತ್ಮ, ನನ್ನನ್ನು ನಾನು ನೋಡ್ಕೋತಾ ಇದ್ದೀನಿ. ನಾನು ಆತ್ಮ, ಭ್ರುಕುಟಿಯ ಮಧ್ಯೆ ಇದ್ದೀನಿ, ಶಾಂತ ಕೂತ್ಕೊಂಡಿದ್ದೀನಿ. ನಮ್ಮ ತಂದೆ ಯಾರೋ ಪರಂಧಾಮದಲ್ಲಿದ್ದಾರೆ, ಅವರು ನನ್ನ ತಂದೆ ಶಿವಬಾಬಾ. ಅವರು ಹೇಗಿದ್ದಾರೆ? ಅವರು ನನ್ನಂಗೆ ಇದ್ದಾರೆ, ಅವರು ಆತ್ಮನೇ. ನನಗೇನು ಮಾಡಬೇಕು ಇವಾಗ? ಯೋಗ ಮಾಡಬೇಕು. ಯೋಗ ಮಾಡೋದಷ್ಟೇ. ನಾನು ಆತ್ಮ, ಭ್ರುಕುಟಿಯ ಮಧ್ಯೆ ಪರಮಾತ್ಮ ಕೂತ್ಕೊಂಡು, ಶಾಂತ ಸ್ವರೂಪನ ಕೂತ್ಕೊಂಡು, ಇಲ್ಲಿದ್ದಂಗೆ ನಾನು ಪರಂಧಾಮಕ್ಕೆ ಹೋಗಿ ಬಾಬರ ಹತ್ರ ಕೂತ್ಕೊಂಡು ಬಿಡೋದು, ಯೋಗ ಮಾಡೋದು ಅಷ್ಟೇ. ಮನಸ್ಸು ನಿಂತಹ ಅನುಭವ ಆಗಬೇಕು. ನಮಗೆ ಯೋಗದಲ್ಲಿ ಅನುಭವ ಆಗಬೇಕು ಅಂದರೆ ಮನಸ್ಸು ನಿಂತು ಬಿಡಬೇಕು. ನಿಲ್ಲೋದು ಹೇಗೆ ನಿಂತ್ಕೋಬೇಕು ಅಂದರೆ ಆ ಕಡೆ ಈ ಕಡೆ ಅಲುಗಾಡಬಾರ್ದು, ಅದೇ ಅನುಭವದಲ್ಲಿ ಇದ್ಬಿಡಬೇಕು. ನಾನು ಶಾಂತ ಸ್ವರೂಪ ಆತ್ಮ ಅಲ್ವಾ, ಬಾಬಾ ಅವರು ಶಾಂತಿ ಸಾಗರ. ನಾನು ಶಾಂತಿ ಅನುಭವವನ್ನು ಪರಂಧಾಮದಲ್ಲಿ ಮಾಡ್ತೀನಿ, ನಾನು ಅದೇ ಮಾಡಬೇಕು ಯಾವಾಗಲೂ. ಇದನ್ನು ನಾವು ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ವರ್ತಮಾನದಲ್ಲಿರ್ತೀವಿ. ಯಾಕಂದರೆ ಮನಸ್ಸಿಗೆ ತಾನಾಗಿಯೇ ನೆಲೆ ನಿಲ್ಲುವಂಥ ಅಭ್ಯಾಸ ಇಲ್ಲ. ಅದಕ್ಕೆ ತನ್ನದೇ ಆದಂಥ ನೆಲೆ ಇಲ್ಲ ಮನಸ್ಸಿಗೆ. ನಾವು ಅದಕ್ಕೆ ನೆಲೆ ಮಾಡಿಕೊಡ್ಬೇಕು. ನೆಲೆ ಹೇಗೆ ಮಾಡಿಕೊಡ್ಬೇಕು ಅಂದರೆ, ಯಾವುದಾದರೂ ಒಂದು ಕೆಲಸ ಕೊಡಬೇಕು ಅದಕ್ಕೆ. ಬಾಬಾ ಹೇಳ್ತಾರಲ್ಲ, ಜಿನ್ ಥರ ನೀವು ಕೆಲಸ ಕೊಡಬೇಕು ಮನಸ್ಸಿಗೆ, ಆವಾಗಲೇ ಅದು ಹೇಳ್ದಂಗೆ ಕೇಳೋದು ಅಂತ. ದಾದಿ ಏನು ಹೇಳ್ಕೊಟ್ಟಿದ್ದಾರೆ ನಮಗೆ? 3 ಪ್ರಶ್ನೆ 3 ಉತ್ತರ ಅಷ್ಟೇ, ಬೇರೆ ಏನೂ ಮಾಡಬೇಕಾಗಿಲ್ಲ. ಮೈ ಕೌನ್ ಮೇರಾ ಕೌನ್ ಮುಜೆ ಕ್ಯಾ ಕರ್ನಾ ಹೈ. ಸೊ ಇದನ್ನು ನಾವು ಎಷ್ಟು ಹೊತ್ತು ಅಭ್ಯಾಸ ಮಾಡ್ತೀವೋ ಅಷ್ಟು ಹೊತ್ತು ಮನಸ್ಸು ಒಂದೇ ಕಡೆ ನಿಶ್ಚಲವಾಗಿ ನಿಂತಂಥ ಅಭ್ಯಾಸ ಆಗುತ್ತೆ. ಏಕಾಗ್ರತೆ ಏಕ್ದಮ್ ಹೆಚ್ಚುತ್ತೆ ಮತ್ತು ವ್ಯರ್ಥ ಸಂಕಲ್ಪಗಳಿಂದ ಆತ್ಮ ಮುಕ್ತವಾಗಿಬಿಡ್ತದೆ. ಮತ್ತು ಯೋಗದ ಸಿದ್ಧಿ ಏನು? ಶರೀರದಿಂದ ಡಿಟ್ಯಾಚ್ ಆಗಬೇಕಲ್ಲ, ಆಟೋಮೆಟಿಕ್ಕಾಗಿ ಆಗುತ್ತೆ. ಯಾಕೆಂದರೆ ಪದೇ ಪದೇ ಪರಂಧಾಮಕ್ಕೆ ಹೋಗ್ತೀವಲ್ಲ. ಆದ್ದರಿಂದ ವರ್ತಮಾನದಲ್ಲಿ ಇರುವಂತಹ ಅಭ್ಯಾಸವನ್ನು ದಾದಿಯವರು ಎಷ್ಟು ಮಾಡಿರಬೇಕು, ಎಷ್ಟು ಸರಿ ಹೇಳಿದ್ದಾರೆ ಅವರು. ಯಾವುದೇ ಅವರ ಮಾತುಗಳನ್ನು ಕೇಳ್ಕೊಳ್ಳಿ, ಸ್ಟಾರ್ಟಿಂಗೇ ಈ 3 ಮಾತುಗಳು. ಇದರಿಂದ ನಮ್ಗೆ ಎಷ್ಟು ಲಾಭ ಇದೆ ಅಂದರೆ, ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಲಾಭ ಇದೆ ಅಂತ. ನಾವು ಬೇರೆ ಮನಸ್ಸನ್ನೆಲ್ಲಕ್ಕೆ ಬೇರೆ ಏನು ಮಾಡಬೇಕಾಗಿಲ್ಲ, ಯೋಗ ಮಾಡಬೇಕಷ್ಟೆ. ಯೋಗ ಮಾಡಬೇಕಂದ್ರೆ ಬೇಸಿಕ್ ಸ್ಥಿತಿನೇ ಇದು. ಬಾಬಾ ಏನು ಹೇಳ್ತಾರೆ? ನೀನು ಆತ್ಮ ಅಂತ ತಿಳ್ಕೊ, ನನ್ನನ್ನು ನೆನಪು ಮಾಡಷ್ಟೇ ಬಾಬರು ಹೇಳೋದು. ಆದರೆ ಅದನ್ನು ಮಾಡುವಾಗ ಎಷ್ಟೊಂದು ನಮಗೆ ವಿಘ್ನಗಳು, ಎಷ್ಟೊಂದು ವೇಸ್ಟ್ ಸಂಕಲ್ಪಗಳು, ಎಷ್ಟೊಂದು ಹಳೆಯ ನೆನಪುಗಳು, ಎಷ್ಟೊಂದು ಜನರ ಮುಖಗಳು, ಎಷ್ಟೊಂದು ಪರಿಸ್ಥಿತಿಗಳು, ಎಷ್ಟೊಂದು ಬೇಡದಿರೋ ನೆನಪುಗಳು, ಎಷ್ಟೊಂದು ಫೈಲ್ಗಳು ಓಪನ್ ಆಗ್ತವೆ. ಒಂದೇ ಫೈಲ್ ಓಪನ್ ಆಗಬೇಕು. ನಾನು ಆತ್ಮ, ನಮ್ಮ ತಂದೆ ಪರಮಾತ್ಮ, ನಾನು ಯೋಗ ಮಾಡಬೇಕು, ಒಂದೇ ಫೈಲ್. ಒಂದು ಫೈಲಲ್ಲೇ ಇದೆ ಎಲ್ಲ ರಹಸ್ಯಗಳು. ಆದ್ದರಿಂದ 2ನೇ ಮಾತು, ನಾವು
ವರ್ತಮಾನದಲ್ಲಿರಬೇಕು. ವರ್ತಮಾನದಲ್ಲಿರೋಕ್ಕೆ ಈ ಧಾರಣೆ ಮಾಡಬೇಕು. ಈ ಧಾರಣೆ ಮಾಡಿದ ಮೇಲೆ ಎರಡನೇ ಹಂತಕ್ಕೆ ಹೋಗ್ಬೋದು ನಾವು. ಎರಡನೇ ಹಂತ ಯಾವುದು ಅಂದರೆ ಇದಕ್ಕಿಂತ ಕ್ಲಿಷ್ಟವಾದಂಥ ಹಂತ. ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಜವಾಗಿ ಬಾಬರು ಏನು ಹೇಳ್ತಾರೆ, ಮನ್ ಜೀತ್ ಸೊ ಜಗಜ್ಜೀತ್ ಅನುಭವ ಆಗೋಗ್ಬಿಡ್ತದೆ. ಎರಡನೇ ಹಂತ ಯಾವುದು ಅಂದರೆ ನಮ್ಮ ಮನಸ್ಸಿನ ಸಂಕಲ್ಪಗಳನ್ನು ನಾವೇ ವಾಚ್ ಮಾಡೋದು. ನನ್ನ ಮನಸ್ಸಿನ ಸಂಕಲ್ಪಗಳನ್ನು ನಾನೇ ನೋಡ್ಕೊಳ್ಳೋದು. ಈಗ ಮನಸ್ಸು ಮೊದಲೇ ಡಿಸ್ಟರ್ಬ್ ಆಗಿಬಿಟ್ಟಿದೆ, ಅಶಾಂತವಾಗಿಬಿಟ್ಟಿದೆ, ಯಾವುದೋ ದುಃಖ ಸಿಕ್ಬಿಟ್ಟಿದೆ, ನನಗೆ ಬೇಸರ ಆಗೋಗ್ಬಿಟ್ಟಿದೆ, ಮನಸ್ಸಿನಲ್ಲಿ ವೇದನೆ ತುಂಬಿಕೊಂಡಿದೆ, ಮನಸ್ಸು ಭಾಳ ಭಾರವಾಗಿಬಿಟ್ಟಿದೆ. ಭಾರವಾಗಿರೋ ಮನಸ್ಸಿಗೆ ನೀವು ಕಂಟ್ರೋಲ್ ಹೆಂಗೆ ಮಾಡೋದು? ನಾನು ನನ್ನ ಮನಸ್ಸನ್ನು ಅಶಾಂತ ಮನಸ್ಸಿನಿಂದನೇ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಕೆಲವು ಸಾರಿ ಯೋಗ ಹತ್ತಲ್ಲ ನಮಗೆ. ಯಾಕೆ ಯೋಗ ಹತ್ತಲ್ಲ ಅಂದರೆ ಮನಸ್ಸು ಮೊದಲೇ ಡಿಸ್ಟರ್ಬ್ ಆಗಿದೆ. ಮನಸ್ಸಿನಲ್ಲಿ ಮೊದಲೇ ಕಂಟ್ರೋಲ್ ಆಗದೇ ಇರೋಷ್ಟು ಆಲೋಚನೆಗಳು ಬರ್ತಾ ಇವೆ. ಆ ಮನಸ್ಸಿನ ಮೂಲಕನೇ ನನ್ನ ಮನಸ್ಸನ್ನು ಕಂಟ್ರೋಲ್ ಹೆಂಗೆ ಮಾಡ್ಕೊಳ್ಳೋದು ನಾನು? ಅದಕ್ಕೆ ಕೆಲಸ ಕೊಟ್ಬಿಡ್ಬೇಕು. ಮೊದಲನೇ ಕೆಲಸ ಪರಂಧಾಮಕ್ಕೆ ಹೋಗೋದು, ಬರೋದು, ಯೋಗ ಮಾಡೋದು, ಇದು ಮೊದಲನೇ ಕೆಲಸ. ಎರಡನೇ ಕೆಲಸ ಯಾವುದು? ನನ್ನ ಮನಸ್ಸಿನ ಒಂದೊಂದು ಸಂಕಲ್ಪಗಳನ್ನು ನೋಡ್ಕೊಳ್ಳೋದು. ನೋಡಿ, ನಮ್ಮ ಮನಸ್ಸು ಎಷ್ಟೇ ಡಿಸ್ಟರ್ಬ್ ಆಗಿರಲಿ, ಯಾರು ಹೇಳಿದ್ರೆ ನೋಡಿ ಸ್ವಲ್ಪ ಅವ್ರ ಮೇಲೆ ಕಣ್ಣಿಟ್ಟಿರಿ ನೀವು, ಆಮೇಲೆ ಎಲ್ಲ ನನಗೆ ಹೇಳಿ ಏನೇನಾಯಿತು ಅಂತ. ಕಣ್ಣಿಡೋದಿದೆಯಲ್ಲ ಎಲ್ಲರಿಗೂ ಆಸಕ್ತಿದಾಯಕವಾದಂಥ ವಿಚಾರ. ವಾಚ್ ಮಾಡೋದಿದೆಯಲ್ಲ ಬೇರೆಯವ್ರನ್ನ, ಎಲ್ಲರಿಗೂ ಇಷ್ಟವಾದಂಥ ವಿಚಾರ. ಅದೇ ವಾಚ್ ಮಾಡೋ ಕೆಪಾಸಿಟಿನ ನನ್ನ ಮನಸ್ಸಿನ ಸಂಕಲ್ಪಗಳನ್ನು ಯೋಚನೆ ಮಾಡೋದ್ರ ಬಗ್ಗೆನೇ ನಾನು ಯೂಸ್ ಮಾಡ್ಕೊಂಬಿಟ್ರೆ, ಸೂಕ್ಷ್ಮವಾಗಿ ನನ್ನನ್ನು ನಾನೇ ವಾಚ್ ಮಾಡ್ಕೊಳ್ಳೋದು. ಬಾಬುವರು ಇದನ್ನು ಎಷ್ಟು ವಾಣಿಯಲ್ಲಿ ಹೇಳಿದ್ದಾರೆ. ನೀವು ವಾಚ್ ಡಾಗ್ ಆಗಿ, ವಾಚ್ಮನ್ ಆಗಿ ನೀವು, ಈ ಶಬ್ದವನ್ನು ಬಾಬುವರು ಉಪಯೋಗಿಸಿದ್ದಾರೆ. ನನ್ನ ಮನಸ್ಸಿನ ಒಂದೊಂದು ಸಂಕಲ್ಪವನ್ನು ನಾನು ನೋಡ್ಕೊಳ್ಳೋಕ್ಕೆ ಸಾಧ್ಯವಾಗಿಬಿಟ್ರೆ, ಕೈಯಲ್ಲಿ ಎಣಿಸುವಷ್ಟು ಮಾತ್ರ ಸಂಕಲ್ಪಗಳು ಬರ್ತವೆ. ಒಂದು ನಿಮಿಷಕ್ಕೆ 50, 60, 70 ಸಂಕಲ್ಪಗಳು ಬರ್ತವೆ ಒಂದು ನಿಮಿಷಕ್ಕೆ. ಅದು 5, 10, 3, 4 ಅಷ್ಟು ಸಂಕಲ್ಪಗಳಿಗೆ ಬಂದು ನಿಂತು ಬಿಡ್ತದೆ. ಅದೇ ಯೋಗ. ಮನಸ್ಸಿನಲ್ಲಿ ಸಂಕಲ್ಪಗಳ ಸಂಖ್ಯೆ ಕಡಿಮೆ ಆಗಿಬಿಡಬೇಕು, ನೆಲೆ ನಿಂತು ಬಿಡಬೇಕು ಮನಸ್ಸು ಒಂದು ಕಡೆ. ಸೊ ಆದ್ದರಿಂದ ವರ್ತಮಾನದಲ್ಲಿ ಇರೋದಕ್ಕೆ ಎರಡು. ಒಂದು ನಾನು ಯಾರು, ನಮ್ಮ ತಂದೆ ಯಾರು, ಯೋಗ ಮಾಡಬೇಕು ಒಂದು. ಎರಡನೇದು ನನ್ನ ಸಂಕಲ್ಪಗಳನ್ನೇ ನಾನು ನೋಡ್ಕೊಳ್ಳೋದು. ಅಭ್ಯಾಸ ಮಾಡಬೇಕು ಇದನ್ನು. ಬೇರೆ ಅವ್ರನ್ನೇವ್ರು ನೋಡೋದಲ್ಲ, ನಾನು ನನ್ನ ಸಂಕಲ್ಪಗಳನ್ನೇ ನೋಡ್ಕೊಳ್ಳೋದು. ಆಟೋಮೆಟಿಕ್ಕಾಗಿ ನಾವು ನಮ್ಮ ಸಂಕಲ್ಪಗಳನ್ನೇ ನೋಡ್ತಾ ಇದ್ದರೆ ತಣ್ಣಗಾಗುತ್ತೆ. ಇದು ಎರಡನೇ ಮಾತು. ಮೂರನೇ ಮಾತು, ಮೊದಲನೇ ಮಾತು ಯಾವುದು ನಾವು ಚರ್ಚೆ ಮಾಡಿದ್ದು? ಮೊದಲನೇ ಮಾತು ಶರೀರವನ್ನು ಮರೆಯುವಂತಹ ಮಾತು. ಎರಡನೆಯ ಮಾತು ವರ್ತಮಾನದಲ್ಲಿರುವಂತಹ ಮಾತು. ಮೂರನೆಯ ಮಾತು ಸದಾಕಾಲ ಚಿಂತನೆ ಮಾಡದೇ ಇರುವಂಥ ಅಭ್ಯಾಸ. ಇದಿನ್ನೂ ಹೈಯರ್ ಲೆವೆಲ್ಲು. ಇದನ್ನು ಬಾಬರವರು ಮುರಳಿಯಲ್ಲಿ ತುಂಬ ಸರಿ ಹೇಳಿದ್ದಾರೆ ಮತ್ತು ಜಾನಕಿ ದಾದಿಯವರು ಪದೇ ಪದೇ ಹೇಳಿದ್ದಾರೆ ಈ ಮಾತನ್ನು. ಸ್ಟಾಪ್ ಥಿಂಕಿಂಗ್, ಸ್ಟಾಪ್ ಥಿಂಕಿಂಗ್. ಯೋಚನೆ ಮಾಡೋದು ನಿಲ್ಲಿಸ್ಬಿಡಿ. ಒಂದು ಕ್ಷಣ ನಾವು 36ನೇ ಇಸ್ವಿ 37ನೇ ಇಸ್ವಿಗೆ ಹೋದರೆ, ಬಾಬರವರು ಕರಾಚಿಯಲ್ಲಿದ್ದಾರೆ. ಮನೆಗೆ ದಿವಸ ಬೇರೆ ಕಡೆಯಿಂದ ಮಕ್ಕಳು ಬರ್ತಾ ಇವೆ. ಎಷ್ಟು ಮಕ್ಕಳು ಬಂದಿದ್ದಾರೆ ಅಂದರೆ 400 ಜನ ಮಕ್ಕಳು ಬಂದುಬಿಟ್ಟಿದ್ದಾರೆ ಮನೆಗೆ. ಅಷ್ಟು ಜನನೂ ಕೂಡ ಇರಕ್ಕೆ ಬಂದಿರೋದು, ನೋಡ್ಕೊಂಡು ಹೋಗೋಕ್ಕಲ್ಲ ಬಂದಿರೋದು, ಇರಕ್ಕೆ ಬಂದಿರೋದು.
ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ. ಬಾಬರು ಏನು ಯೋಚನೆ ಮಾಡಿರ್ಬೋದು ಆವಾಗ, ಇಷ್ಟೊಂದು ಜನ ಬಂದ್ಬಿಟ್ರಲ್ಲ ಅಂತ. ಇಲ್ಲೇನಾದ್ರು ತಕ್ಷಣ ನಾಳೆ 400 ಜನ ಬಂದು ಹಿಡಿದ್ಬಿಟ್ರೆ ಫೋನ್ ಮಾಡೋರಿಗೆ, ಇವ್ರಿಗೆ ಫೋನ್ ಮಾಡೋದು, ಕಂಪ್ಯೂಟರ್ ಓಪನ್ ಮಾಡ್ಕೊಳ್ಳಿ, ಅದು ಮಾಡಿ, ಎಷ್ಟು ಯೋಚನೆ ಮಾಡ್ತೀವಲ್ವ ನಾವು. ಬಾಬರು ಒಂದು ಆಲೋಚನೆ ಮಾಡಲಿಲ್ವಂತೆ. ಯಾಕೆಂದರೆ ಯಾರು ಬಂದಿರೋದು? ಶಿವಬಾಬನ ಮಕ್ಕಳು ಬಂದಿರೋದು. ಯಾತಕ್ಕೆ ಬಂದಿರೋದು? ಯಾತಕ್ಕೆ ಬಂದಿರೋದು? ಪರಮಾತ್ಮನ ಪಡ್ಕೊಳಕ್ಕೆ ಬಂದಿರೋದು. ಸೊ ಒಂದೇ ಒಂದು ಆಲೋಚನೆ ಇಲ್ಲದೆ ಬಾಬರವರು 400 ಜನಕ್ಕೆ ಏನು ವ್ಯವಸ್ಥೆ ಬೇಕೋ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅವ್ರಿಗೆ ಮನೆ ನೆನಪೇ ಬರಬಾರ್ದು, ಅಷ್ಟು ಚೆನ್ನಾಗಿ ಮಾಡಿಬಿಟ್ರು. ಎಲ್ಲ ಸಣ್ಣ ಸಣ್ಣ ಮಕ್ಕಳಲ್ವ ಬಂದವರು, 15, 16, 17, 18 ವರ್ಷದ ಮಕ್ಕಳು. ಬಾಬರು ಯೋಚನೆ ಮಾಡಲಿಲ್ಲ, ಎಷ್ಟು ದುಡ್ಡು ಖರ್ಚಾಗುತ್ತೆ ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಎಲ್ಲ ಅವ್ರ ಪ್ಯಾಕೆಟಿಂದನೇ ಹೋಗ್ತಾ ಇದ್ದು ದುಡ್ಡು, ಇನ್ಕಮ್ ಏನಿತ್ತು ಅವ್ರಿಗೆ. ಬಾಬರು ಏನು ಮಾಡ್ತಾಯಿದ್ರಂತೆ, ನನಗೊಬ್ಬರು ಹೇಳಿದ್ರು, ಅಷ್ಟೊಂದು ದುಡ್ಡು ಇಟ್ಕೊಂಡು ಬಂದಿದ್ರಲ್ಲ, ಅವ್ರ ಪಾರ್ಟ್ನರ್ಶಿಪ್ಪಿಂದ ತೊಗೊಂಬಂದ್ರಲ್ಲ ದುಡ್ಡು, ಫಸ್ಟ್ ಎಲ್ಲ ಕ್ಯಾಶ್ ಎಲ್ಲ ಖಾಲಿ ಮಾಡ್ಕೊಂಡ್ರಂತೆ. ಆಮೇಲೆ ಅವ್ರ ಹತ್ರ ಮುತ್ತು ರತ್ನ ವಜ್ರ ಎಲ್ಲ ಇತ್ತಲ್ಲ, ಒಂದೊಂದನ್ನೇ ಸೇಲ್ ಮಾಡೋದಂತೆ. ಒಂದೊಂದನ್ನೇ ಸೇಲ್ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ಯಜ್ಞ ನಡೆಸಿದ್ರು ಬಾಬರು 14 ವರ್ಷ. ಅದರಿಂದ ಬಾಬರು ನಿಸ್ಸಂಕಲ್ಪವಾಗಿದ್ದರು. ಯಾಕೆ ಬಂದರು ಯಾವುದೇ ಯೋಚನೆ ಇಲ್ಲ. ಮಮ್ಮಾರವರು ಹಾಗೆ ಇದ್ದರು. ಮಮ್ಮಾರವ್ರನ್ನ ಬಾಬರವರು ಯಜ್ಞಕ್ಕೆ ಟ್ರಸ್ಟಿಯಾಗಿ ಮಾಡಿದ್ರು. ಈ ಯಜ್ಞ ಟ್ರಸ್ಟು ಪ್ರಾರಂಭವಾಗಿದ್ದು 18ನೇ ಜನವರಿ 1937. 18ನೇ ಜನವರಿ ಅನ್ನೋದು ನಮ್ಮ ಯಜ್ಞದಲ್ಲಿ ಭಾಳ ವಿಶೇಷವಾದಂಥ ಡೇಟ್. ಅದು ಯಜ್ಞ ಸ್ಥಾಪನೆ ಆಗಿದ್ದು 18 ಜನವರಿ 1937. ಎಷ್ಟು ಜನ ಇದ್ದರು ಟ್ರಸ್ಟಲ್ಲಿ? 8 ಜನ. 3 ಜನ ಮಾತೆಯರು, 5 ಜನ ಕುಮಾರಿಯರು. ಈ ಟ್ರಸ್ಟ್ಗೆ ಹೆಡ್ ಯಾರು? ಮಮ್ಮ ಅವರು. ಎಷ್ಟು ದಿವಸ ಆಗಿತ್ತು? ಕೆಲವೇ ದಿವಸ ಆಗಿತ್ತು ಅಷ್ಟೇ ಬಂದಿದ್ದವರು. ಬಂದು ಮಾರನೇ ದಿವಸ ಬಾಬರವ್ರು ಕೇಳಿದ್ರು ಮಮ್ಮ ಅವ್ರನ್ನ, ನೀವು ಸೂಟು ಬೂಟುದಾರಿಯನ್ನು ಮದುವೆ ಆಗ್ತೀಯೋ ಅಥವಾ ಹೆರ್ತಾರಿಯವ್ರನ್ನ ಮದುವೆ ಆಗ್ತಿರೋ ಅಂತ. ಬಾಬಾ ನಾಳೆ ಹೇಳ್ತೀನಿ ಅಂದರು ಮಮ್ಮ ಅವರು. ಮಾರನೇ ದಿವಸ ಅವರು ಡಿಸಿಷನ್ ಹೇಳಿಬಿಟ್ರು, ಸೂಟು ಬೂಟದವ್ರನ್ನ ಮದುವೆ ಆಗಲ್ಲ ನಾನು ಅಂತ. ಒಂದೇ ದಿವಸದಲ್ಲಿ ಅಮ್ಮ ಅವ್ರಿಗೆ ಅಷ್ಟು ನಿಶ್ಚಯ. ಒಂದು ದಿವಸ ಪಾಂಡವನು ಬಂದಾಗಿತ್ತು. ಬಾಬಾರವ್ನ ನೋಡೋಕ್ಕೆ ತುಂಬ ಜನ ಮಕ್ಕಳು ಬಂದಿದ್ದರು. ಪಾರ್ಟಿಗಳಂದರೆ ಸಣ್ಣ ಸಣ್ಣ ಪಾರ್ಟಿಗಳಾವಾಗ 5 ಜನ, 10 ಜನ, 15 ಜನ, 20 ಜನ ಬಂದಿದ್ದರು. ಒಂದು ಪಾರ್ಟಿ ಮುಂದೆ ಕೂತಿದೆ, ಅವರು ಊರಿಗೆ ವಾಪಸ್ ಹೊರಟಿದ್ದಾರೆ. ಸೊ ಮಮ್ಮಾರವ್ರನ್ನ ಕರೆದ್ರು ಬಾಬರವರು, ಬಚ್ಚಿ ಇವರೆಲ್ಲ ಹೋಗ್ತಾ ಇದ್ದಾರೆ, ಇವ್ರಿಗೆ ಹಲ್ವಾ ಮಾಡಿಬಿಡು ಮತ್ತೆ ಅಂದರು. ಹೊರಟಿದ್ದಾರೆ ಅವರು. ಹಾಂ ಜಿ ಬಾಬಾ ಅಂದರು. ಹೋದರು ಸೀದಾ ಅಡುಗೆ ಮನೆಗೆ ಹೋಗಿ ಹಿಟ್ಟಿಗಿಟ್ಟೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಅಣ್ಣ ಒಬ್ಬರು ಬಂದು ಹೇಳಿದ್ರು, ಮಮ್ಮ ಅವರೆಲ್ಲ ಹೊರಟು ನಿಂತಿದ್ದಾರೆ, ವಿದಾಯಿ ತೊಗೊಂಡಾಯ್ತು ಅವರು, ಯಾಕೆ ಹಲ್ವಾ ಮಾಡ್ತೀರಾ? ಕಿವಿಗೆ ಹಾಕ್ಕೊಳ್ಳಿಲ್ಲ ಮಮ್ಮ ಅವರು, ಮಾಡ್ತಾನೇ ಇದ್ರು. 10 ನಿಮಿಷ ಆದಮೇಲೆ ಇನ್ನೊಬ್ರು ಅಣ್ಣ ಬಂದರು. ಆ ಅಣ್ಣ ಯಾರು ಅಂದರೆ ಅವ್ರನ್ನೆಲ್ಲ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಹೋದವರು. ನಾನೆಲ್ಲ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದಾಗೋಯ್ತೋ, ಇನ್ಯಾಕೆ ಹಲ್ವಾ ಮಾಡ್ತೀರಾ ನೀವು? ಮಮ್ಮ ಅವರು ನಿಲ್ಲಿಸ್ತಿಲ್ಲ, ಹಲ್ವಾ ಮಾಡ್ತಾನೇ ಇದ್ದರು. ಹಲ್ವಾ ಮಾಡೆಲ್ಲ ಆದಮೇಲೆ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಬಾಬರಿಗೆ ತೊಗೊಂಡೋಗಿ ಕೊಟ್ಟರು. ಬಾಬರಿಗೆ ತುಂಬ ಖುಷಿಯಾಯಿತು. ಒಬ್ಬ ಅಣ್ಣದನ್ನು ಕರೆದ್ಬಿಟ್ಟು, ಹೋಗು ಅವರು ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ, ಬಹುಶಃ ಬಸ್ಸಲ್ಲೇ ಕೂತಿರ್ಬೋದು, ಹೋಗಿ ಕೊಟ್ಬಿಡು ಅಂದರು. ಅವರು ಸೈಕಲ್ ಹಾಕೊಂಡು ಓಡಿದ್ರೆ ಎಲ್ಲ ಬಸ್ಸಲ್ಲೇ ಕೂತಿದ್ದಾರೆ, ಯಾರೂ ಹೋಗಿಲ್ಲ. ಅವ್ರಿಗೆಲ್ಲ ಎಷ್ಟು ಸಂತೋಷ ಆಗೋಯಿತು ಅಂದರೆ, ಬಾಬರವರು ನಮಗಾಗಿ ಹಲ್ವಾ ಮಾಡಿಸಿ ಕಳಿಸಿದ್ದಾರೆ ಅಂದರೆ ಎಷ್ಟು ಪ್ರೀತಿ. ಇದರಲ್ಲಿ ಮಮ್ಮಾರವರ ಮನಸ್ಥಿತಿಯನ್ನು ನೋಡಿ. ಮಮ್ಮಾರವ್ರಿಗೆ ಇನ್ಫಾರ್ಮೇಷನ್ ಏನು ಬರ್ತಾ ಇದೆ? ನೀವು ಮಾಡ್ತಾ ಇರೋದು ವೇಸ್ಟು, ಎಲ್ಲ ಹೊರಟುಬಿಟ್ಟಿದ್ದಾರೆ, ಎಲ್ಲ ಹೋಗಾಗೋಯ್ತು, ಮಾಡಿ ಏನು ಪ್ರಯೋಜನವಿಲ್ಲ
ಅಂತ ಇನ್ಫಾರ್ಮೇಷನ್ ಬರ್ತಾ ಇರೋದು. ಮಮ್ಮವರು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಬಾಬುರು ಹೇಳಿದ್ದಾರೆ ನಾನು ಮಾಡಬೇಕು ಅಷ್ಟೇ. ಅಂದರೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅಸೋಚಿತ, ಭಗವಂತನ ಒಂದು ಮಹಿಮೆ ಅಸೋಚಿತ, ಏನನ್ನೂ ಯೋಚನೆ ಮಾಡದೇ ಇರೋನು. ಬಾಬರು ಎಷ್ಟೋ ಬಾರಿ ಹೇಳ್ತಾರೆ, ನಾನೇನು ಯೋಚನೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಾ ನಿಮ್ಮ ಹತ್ರ, ಯಾವ ಟೈಮಲ್ಲಿ ಏನು ಮಾಡಬೇಕೋ ಅದು ಮಾಡ್ತೀನಿ ಅಷ್ಟೇ, ಯೋಚನೆ ಮಾಡೋದಿಲ್ಲ. ಇದು ಬಹಳ ವಿಶೇಷವಾದಂಥ ಶಕ್ತಿ, ಯೋಗಿಗಳಲ್ಲಿರಬೇಕಾದಂಥ ಶಕ್ತಿ. ಇದು ಒಂದು ಯೋಗದ ಸಿದ್ಧಿ. ಏನಂದರೆ ಏನನ್ನೂ ಯೋಚನೆ ಮಾಡದೇ ಇರುವಂಥದ್ದು. ನನ್ನ ಪುರುಷಾರ್ಥದ ಹೊರತಾಗಿ ಯಾವುದರ ಬಗ್ಗೆನೂ ಯೋಚನೆ ಮಾಡದೇ ಇರುವಂಥ ಸ್ಥಿತಿ ಇದೆಯಲ್ಲ, ಇದು ಬಹಳ ಹೈಯೆಸ್ಟ್ ಲೆವೆಲ್ ಇರ್ತಕ್ಕಂಥ ಸ್ಥಿತಿ ಇದು. ಇದನ್ನು ನಾವು ಕರಗತ ಮಾಡ್ಕೊಂಡು ಬಿಟ್ಟರೆ ಎಲ್ಲವೂ ಸುಲಲಿತವಾಗಿಬಿಡ್ತದೆ, ಎಲ್ಲವೂ ಸುಲಭವಾಗಿಬಿಡ್ತದೆ. ಆದ್ದರಿಂದ ಮೂರನೇ ಸ್ಥಿತಿ ನಾವು ಆಲೋಚನೆ ಮಾಡೋದು, ಚರ್ಚೆ ಮಾಡಿರೋದು, ಯಾವ ಪರಿಸ್ಥಿತಿಯಲ್ಲೂ ಯೋಚನೆ ಮಾಡದೇ ಇರುವಂತಹ ಸ್ಥಿತಿ. ಮತ್ತು ನಾಲ್ಕನೆಯದು ಸದಾಕಾಲ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥ ಸ್ಥಿತಿ. ಈ 4 ಸ್ಥಿತಿಗಳಿದೆಯಲ್ಲ, ಈ 4 ಸ್ಥಿತಿಯನ್ನು ನಾವು ಒಂದೊಂದಾಗಿ ಹೆಜ್ಜೆಯ ಹಾಗೆ ಅಭ್ಯಾಸ ಮಾಡಬೇಕು. ಮೊದಲು ಮೈ ಮರೆಯುವಂಥ ಸ್ಥಿತಿ, ದೇಹವನ್ನು ಮರೆಯುವಂಥ ಸ್ಥಿತಿ. ಎರಡನೇದು ವರ್ತಮಾನದಲ್ಲಿರುವಂಥ ಸ್ಥಿತಿ. ಮೂರನೇದು ಯೋಚನೆ ಮಾಡದಿರ್ತಕ್ಕಂಥ ಸ್ಥಿತಿ. ಮತ್ತು ನಾಲ್ಕನೇದು ಯಾವುದೇ ಪರಿಸ್ಥಿತಿಯಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡೋಕ್ಕಾಗುತ್ತಾ ಅನ್ನುವಂಥ ಶಕ್ತಿಯನ್ನು ಗಳಿಸ್ಕೊಳ್ಳುವಂಥ ಶಕ್ತಿ. ಈ ಸ್ಥಿತಿಯನ್ನು ನಾವು ಮಾಡ್ಕೊಂಡು ಹೋದರೆ ನಿಧಾನವಾಗಿ ನಾವು ಮೈಮರೆಯುವುದು, ಬಾಬಾರ ಹತ್ರ ಹೆಚ್ಚು ಸಮಯ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಓಂ ಶಾಂತಿ. ಧನ್ಯವಾದಗಳು. शिव की